ಓಂ ಶಾಂತಿ. ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನದ ಮುಂದುವರೆದ ಭಾಗ. ಬಾಬಾರವರು ಸ್ನೇಹಿತನ ಬಗ್ಗೆ ಹೇಳ್ತಾ ಇದ್ರು. ಸದಾ ಭಗವಂತನ ಜೊತೆಗೆ ಹೇಗಿರಬೇಕು, ಸ್ನೇಹಿಯಾಗಿರಬೇಕು ಅಂತ. यह परमात्मा स्नेह बहुत सहज याद का अनुभव कराता है. ಪರಮಾತ್ಮನ ಜೊತೆಗಿನ ಈ ಸ್ನೇಹ, ಪರಮಾತ್ಮನ ನೆನಪು ಮಾಡೋದು ತುಂಬಾ ಸಹಜ ಅಂತ ಅನ್ಸುತ್ತೆ. ಲೌಕಿಕದಲ್ಲೂ ಕೂಡ ನೋಡಿ, ತಂದೆಯನ್ನ, ತಾಯಿಯನ್ನ, ಶಿಕ್ಷಕರನ್ನ, ಬೇರೆ ಯಾವುದೇ ಸಂಬಂಧಿಕರನ್ನ ನೆನಪು ಮಾಡೋದು ಸ್ವಲ್ಪ ಕಷ್ಟ. ಆದರೆ ಸ್ನೇಹಿತರ ಜೊತೆಗೆ ಸಮಯವನ್ನ ಕಳೆಯೋದು ತುಂಬಾ ಸಹಜ. ಯಾಕೆ ಗೊತ್ತಾ? ಮನಸ್ಸು ಹಗೂರವಾಗಿರ್ತದೆ ಸಮಾನ ಮನಸ್ಕರು ಮತ್ತು ಸಮಾನ ಗೌರವ ಇರುವಂಥವರಾಗಿರುವಂಥ ಕಾರಣದಿಂದ. ಸ್ನೇಹಿತರು ಯಾವಾಗ ಆಗ್ತೀವಿ? ನಿಮ್ಮ ಸಂಸ್ಕಾರ ಅವರ ಸಂಸ್ಕಾರ ಮಿಲನವಾದಾಗ ಮಾತ್ರ ನಾವು ಸ್ನೇಹಿತರಾಗ್ತೀವಲ್ವಾ? ಸ್ಕೂಲಲ್ಲೂ ಕೂಡ ನೋಡ್ತೀವಿ, ಹಿಂದಿನ ಬೆಂಚಿನ ಫ್ರೆಂಡ್ಸ್ಗಳು ಬೇರೆನೇ ಇರ್ತಾರೆ, ರ್ಯಾಂಕ್ ಸ್ಟೂಡೆಂಟ್ಸ್ಗಳ ಗ್ರೂಪ್ ಬೇರೆನೇ ಇರ್ತದೆ, ಸ್ಪೋರ್ಟ್ಸ್ ಪರ್ಸನ್ ಗ್ರೂಪ್ ಬೇರೆನೇ ಇರ್ತದೆ, ಕಾರಿಡಾರ್ನಲ್ಲಿ ಓಡಾಡೋರೇ ಬೇರೆ ಇರ್ತಾರೆ. ಒಬ್ಬೊಬ್ರದ್ದು ಒಂದೊಂದು ರೀತಿ ಸಂಸ್ಕಾರದ ಆಧಾರದಲ್ಲಿ ಫ್ರೆಂಡ್ಸ್ಗಳಾಗ್ತಾರಲ್ವಾ? ಹಾಗೆ ಇಲ್ಲೂ ಕೂಡ ಬಾಬೆಳ್ತ ಪರಮಾತ್ಮನ ಸ್ನೇಹ ತುಂಬಾ ಸಹಜವಾಗಿ ನೆನಪನ್ನ ತರಿಸತ್ತೆ. ಯಾಕೆ ಗೊತ್ತಾ? ಇದ್ರ ಹಿಂದಗಡೆಗಿರುವಂತ ರಹಸ್ಯ ಏನು ಅಂತಂದ್ರೆ, ಭಗವಂತ ಏನ್ ಹೇಳ್ತಾರೆ, ನಮ್ಮ ವೈಯಕ್ತಿಕ ಸಂಸ್ಕಾರವನ್ನ ನೋಡಿದ್ರೆ ಇಲ್ಲಿ ಸ್ವಾರ್ಥ ಇದೆ. ನಾನ್ ಚೆನ್ನಾಗಿರ್ಬೇಕು, ನಾನ್ ಲಕ್ಷ್ಮೀನಾರಾಯಣ ಆಗ್ಬೇಕು, ನಾನ್ ದೇವತೆ ಆಗ್ಬೇಕು, ನನಗೆ ಮುಕ್ತಿ, ಜೀವನ ಮುಕ್ತಿ ಸಿಗ್ಬೇಕು, ನನ್ನ ಹೆಸರು ಪ್ರಸಿದ್ಧಿ ಆಗ್ಬೇಕು ಹೇಳುವಂಥದ್ದು ನಮ್ಮ ಸಂಸ್ಕಾರ. ನಾನು ತೆಗೆದುಕೊಳ್ಳಬೇಕು ಹೇಳುವಂತ ಭಾವ, ನಾನು ಅನುಭವಿಸಬೇಕು ಹೇಳುವಂತ ಒಂದು ಭಾವ. ಅದೇ ಪರಮಾತ್ಮನಂದು ಎಲ್ಲರಿಗೂ ಕೊಡಬೇಕು ಹೇಳುವಂತ ಭಾವ, ಎಲ್ಲರನ್ನು ಮೇಲೆ ಕೆತ್ತಬೇಕು ಹೇಳುವಂತ ಭಾವ, ದಾನ ಕೊಡಬೇಕು, ವರದಾನ ಕೊಡಬೇಕು, ಸಹಾಯ ಮಾಡಬೇಕು, ಸಹಯೋಗ ಕೊಡಬೇಕು ಹೇಳುವಂತ ಒಂದು ಭಾವ. ಪ್ರಪಂಚದ ಎಲ್ಲರಿಗೂ ಕೂಡ ಸುಖ ಕೊಟ್ಟೂ ಕೂಡ ಸುಖದ ಸಮಯದಲ್ಲಿ ಪರಮಾತ್ಮ ಬರೋದಿಲ್ಲ. ಇದು ಅವನ ಪಾತ್ರ ಇರ್ಬೋದು. ಹಾಗೆ ಅವನ ಒಂದು ಯೋಜನೆಯ ಅನುಸಾರದಲ್ಲಿ ಯಾವ ಆತ್ಮನ ಮನೋಸ್ಥಿತಿ ಇರ್ತದೋ ಅವನನ್ನೇ ಭಗವಂತ ಏನ್ ಮಾಡ್ತಾರೆ, ಸ್ನೇಹಿತನನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ನಾವು ಬಾಬನಿ ಖುದಾ ದೋಸ್ತ್ ಅಂತ ಹೇಳಬಹುದು, ಹೇಳಿದ ಮಾತ್ರಕ್ಕೆ ಅವನು ಸ್ನೇಹಿತನ ರೂಪದಲ್ಲಿ ನಿಮ್ಮನ್ನು ಸ್ವೀಕಾರ ಮಾಡಬೇಕು ಅಂತ ಯಾವ ಕಂಡೀಷನ್ನು ಕೂಡ ಇಲ್ಲ. ಭಗವಂತನ ಯೋಚನೆಯ ಅನುಸಾರದಲ್ಲಿ ಇವಾಗ ಈ ವಾರ ಭಗವಂತ ಏನ್ ಹೇಳ್ತಾರೆ, ವಿಘ್ನ ವಿನಾಶಕರಾಗಿ ವಿಶ್ವಕ್ಕೆ ಶಕ್ತಿಯನ್ನು ಕೊಡುವಂಥವರಾಗಿ ಅಂತಂದಾಗ, ನಾವು ಅದೇ ರೀತಿ ಸಂಕಲ್ಪವನ್ನು ಇಟ್ಬಿಟ್ಟು ನಾವು ಸಾಧನೆಯನ್ನು ಮಾಡಿದಾಗ ನಮ್ಮನ್ನ ಭಗವಂತ ಆ ಮಹಾನ್ ಕಾರ್ಯಕ್ಕೆ ಉಪಯೋಗ ಮಾಡ್ಕೊಳ್ತಾರೆ. ಯಾವಾಗ ಉಪಯೋಗ ಮಾಡ್ಕೊಳ್ತಾರೋ ಅವ್ರಿಗೆ ಅವಶ್ಯಕತೆ ಇದ್ದಾಗ ಏನಾಗ್ತದೆ, ಅವರು ಈ ತನುವನ್ನ, ಮನಸ್ಸನ್ನ ಉಪಯೋಗ ಮಾಡಿಕೊಳ್ಳುವಂತ ಕಾರಣದಿಂದ ಭಗವಂತನ ಸಪ್ತ ಗುಣಗಳು ನಮ್ಮ ಇಂದ್ರಿಯಗಳ ಮೂಲಕ ಪ್ರವಾಹ ಆಗ್ತಾ ಇರ್ತದೆ, ನಮ್ಮ ಅಕೌಂಟಲ್ಲಿ ಜಮಾ ಆಗ್ತಾ ಇರ್ತದೆ. ಆ ಜಮದ ಖಾತೆಯಿಂದ ಆಶೀರ್ವಾದ ಸಿಗತ್ತೆ, ನಿಮ್ಮ ಅಕೌಂಟ್ ಸೆಟ್ಲ್ಮೆಂಟ್ ಆಗ್ತಾ ಇರ್ತದೆ. ಆವಾಗ ನಾವು ಭಗವಂತನನ್ನ ನೆನಪು ಮಾಡೋದಲ್ಲ, ಭಗವಂತ ನಮ್ಮನ್ನ ನೆನಪು ಮಾಡ್ತಾ ಇರ್ತಾರೆ ಮತ್ತು ಆ ನೆನಪಿನ ಅನುಭವ ನಮ್ಗೆ ಗೊತ್ತಾಗುತ್ತೆ. ಹಿಂಗೆ ಗೊತ್ತಾಗತ್ತೆ ಆದ್ಮೇಲೆ ನಾವು ಒಂದ್ ಕಡೆ ಕೂತ್ಕೊಂಡು ರೆಡ್ ಲೈಟ್ ಹಾಕಿ ಟ್ರಾನ್ಸ್ಲೇಟರ್ ಫೋಟೋ ಇಟ್ಕೊಂಡು ಅಗರಬತ್ತಿ ಹಚ್ಕೊಂಡು ಪೀಸ್ ಆಫ್ ಮೈಂಡ್ ಕಾಮೆಂಟ್ರಿಯನ್ನು ಕೇಳ್ತಾ, ಹಾಡನ್ನ ಕೇಳ್ತಾ ಮನಸ್ಸನ್ನ ಪರಮಾತ್ಮನಲ್ಲಿ ಇಟ್ಟರೆ ನಮ್ಗೆ ಯೋಗದ ಅನುಭವ ಆಗ್ತಾ ಇಲ್ಲ ಅಂತಂದ್ರೆ ನೀವು ಪರಿಶ್ರಮ ಪಡ್ತಾ ಇದ್ದೀರಿ, ಭಗವಂತ ನಿಮ್ಮನ್ನು ಫ್ರೆಂಡ್ ಮಾಡ್ಕೊಂಡಿಲ್ಲ ಅಂತ ಅರ್ಥ. ಏನೂ ಸಾಧನೆ ಇಲ್ಲ, ಏನೂ ಸಾಧನ ಇಲ್ಲ. ತರಕಾರಿ ಮಾರ್ಕೆಟಲ್ಲಿ ಇದ್ದೀರಪ್ಪ, ಬಸ್ಸಲ್ಲಿ ಕೂತಿದ್ದೀರಿ, ಎಲ್ಲ ಒಂದ್ ಕಡೆ ಕೂತ್ಕೊಂಡಿದ್ದೀರಿ, ಸರಿನಾ? ನಿಮ್ಗೆ ರಾಜಯೋಗ ಮಾಡಬೇಕು ಅಂತ ಯಾವುದೋ ಒಂದು ಸಂಕಲ್ಪನೂ ಇಲ್ಲ, ಗಮನನೂ ಕೂಡ ಇಲ್ಲ, ಮೊಬೈಲ್ ನೋಡ್ತಾ ಏನೋ ಒಂದು ಮಾಡ್ತಾ ಇದೀವಿ. ಟಕ್ಕಂತ ಮನಸ್ಸು ಶಾಂತವಾಗ್ಬಿಡ್ತದೆ, ಗೊತ್ತಾಗ್ಬಿಡ್ತದೆ ಏನಂತ, ಎಸ್ ಬಾಬನನ್ನು ಉಪಯೋಗ ಮಾಡ್ಕೊಳ್ತಿದ್ದಾರೆ. ತಕ್ಷಣದಲ್ಲಿ ಅದು ಕನೆಕ್ಟ್ ಆಗ್ಬಿಡ್ತದೆ. ಅವಾಗ ಗೊತ್ತಾಗತ್ತೆ, ಎಸ್
ಭಗವಂತನನ್ನು ನೆನಪು ಮಾಡ್ತೀರಿ. ಅಂದ್ರೆ ನೀವು ನೆನಪು ಮಾಡಲಿಕ್ಕೆ ಮನಸ್ಸಿಗೆ ಸಂಕಲ್ಪನೂ ಮಾಡಿಲ್ಲ, ಪರಿಶ್ರಮನೂ ಪಟ್ಟಿಲ್ಲ, ಪುರುಷಾರ್ಥನೂ ಮಾಡಿಲ್ಲ, ಪರನಾಮಕ್ಕೂ ಏನೂ ಮಾಡಿಲ್ಲ. ನೀವು ಆ ಯೋಚನೆ ನಿಮ್ಮ ಮನಸ್ಸಿನಲ್ಲಿಲ್ಲ. ಆದರೂ ಕೂಡ ನಿಮಗೆ ಯೋಗಾನುಭೂತಿ ಆಗ್ತಾ ಇದೆ. ಅಂತಂದ್ರೆ ಗಂಟೆಗಟ್ಟಲೆ ನೀವು ಸಾಧನೆಯನ್ನು ಮಾಡಿದಾಗ, ಬಟ್ಟಿಗಳಲ್ಲಿ ಅಟೆಂಡ್ ಮಾಡಿದಾಗ, ಮನಸ್ಸನ್ನ ಪರಮಧಾಮದಲ್ಲಿ ಪರಮಾತ್ಮನಲ್ಲಿ ಇಟ್ಟಾಗ ಆಗುವಂತ ಅನುಭವ ಪರಿಶ್ರಮ ಇಲ್ಲದೇನೆ ಸಹಜವಾಗಿ ಪದೇ 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 ಬೇರೆ ಕರ್ಮ ಮಾಡ್ತಾ ಇರುವಂತ ಸಮಯದಲ್ಲೂ ಕೂಡ ನಿಮ್ಗೆ ಅನುಭವ ಆಗ್ತಾ ಇದೆ ಅಂತಂದ್ರೆ ಭಗವಂತ ನಿಮ್ಮನ್ನು ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ ಮತ್ತು ನೀವು ಭಗವಂತನ ಫ್ರೆಂಡ್ ಆಗಿದ್ದೀರಿ ಅಂತ ಲೆಕ್ಕ. ಅದಕ್ಕಾಗಿ ನಿಮ್ಮನ್ನು ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಈ ರೀತಿ ನಮ್ಮ ಯೋಗದ ಸ್ಥಿತಿ ಇದೆಯಾ? ಸ್ನೇಹಿ ಕೋ ಯಾದ್ ಕರ್ನಾ ಮುಷ್ಕಿಲ್ ನಹಿ, ಭೂಲ್ನಾ ಮುಷ್ಕಿಲ್ ಹೋತಾ ಹೈ. ಯಾರು ಬಾಬನ ಜೊತೆಗೆ ಸ್ನೇಹಿಯಾಗಿರ್ತಾರೋ ಅವರು ತಂದೆಯನ್ನು ನೆನಪು ಮಾಡ್ಬೇಕಿಲ್ವಂತೆ, ಮರೆಯೋದು ಕಷ್ಟ ಆಗ್ತದಂತೆ. ಯಾಕೆ? ಸ್ನೇಹ ಚೆನ್ನಾಗಿರುತ್ತೆ. ಸ್ನೇಹ ಚೆನ್ನಾಗಿದ್ದ ಮರೆಯೋದು ಕಷ್ಟ ಯಾಕೆ? ಸ್ನೇಹದಲ್ಲಿರ್ತೀವಲ್ಲ, ಸದಾ ಅವ್ರ ಜೊತೆನೆ ಇರ್ತೀವಲ್ಲ, ಮರೆಯಕ್ಕಾಗಲ್ಲ. ಯಾಕೆ ಅಂತಂದ್ರೆ ನಿಮ್ಮ ಫ್ರೆಂಡ್ ನಿಮ್ಮ ಜೊತೆಲಿ ಇರುವಂತ ಕಾರಣದಿಂದ ಇಂಥ ಕರ್ಮವನ್ನು ನಿಮಗೆ ಮಾಡಿ ಕೊಡ್ತಾನವನು, ನಿಮ್ಮ ಬಾಯಲ್ಲಿ ಥ್ಯಾಂಕ್ ಯು ಬಾಬಾ ಬಿಟ್ಟೆ ಬೇರೆ ಏನೂ ಬರೋದೇ ಇಲ್ಲ. ಪದೇ 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 ನಿಮ್ಮ ಮನಸ್ಸಲ್ಲಿ ಏನು ಬರ್ತಾ ಇರ್ತದೆ? ಥ್ಯಾಂಕ್ ಯು ಬಾಬಾ. ಯಾಕೆ? ಸದಾ ಜೊತೆಲೆ ಇರ್ತಾರಲ್ಲ, ಯಾಕಂದ್ರೆ ನಿಮ್ಗೆ ಗೊತ್ತಾಗ್ತದೆ ಇದು ಭಗವಂತನ ಬಿಟ್ಟು ಈ ರೀತಿ ಕರ್ಮದ ಫಲ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಬೇರೆ ಜನ್ಮದ ಸ್ಮೃತಿ ನಿಮ್ಗೆ ಇಲ್ದಿದ್ರು ಕೂಡ ಈ ಜನ್ಮದ ಸ್ಮೃತಿ, ಜ್ಞಾನ, ವಿಧಿವಿಧಾನ, ಅನುಭವ ಹೇಳೋದು ಗೊತ್ತಿದೆಯಲ್ವಾ ನಿಮ್ಗೆ? ಅದರ ಆಧಾರದಲ್ಲಿ ಯಾವ ಕರ್ಮ ಹೇಗಾಗತ್ತೆ, ಕರ್ಮದ ಫಲ ಹೇಗೆ ಬರ್ತದೆ ಅಂತ ನಿಮ್ಗೆ ಗೊತ್ತು. ನೀವು ಒಬ್ಬರೇ ಕರ್ಮವನ್ನು ಮಾಡಿದಾಗ, ಆತ್ಮ ಅಂತ ತಿಳ್ಕೊಂಡು ಮಾಡಿದಾಗ ಏನಾಗ್ತದೆ, ದೇಹ ಅಭಿಮಾನದಲ್ಲಿ ಇದ್ಬಿಟ್ಟು ಮಾಡಿದ್ರೆ ಏನಾಗ್ತದೆ, ಈಶ್ವರಿ ಸೇವೆಯನ್ನು ಮಾಡಿದ್ರೆ ಏನಾಗ್ತದೆ, ಧನ ಸೇವೆ ಮಾಡಿದ್ರೆ ಏನಾಗ್ತದೆ, ವಾಚಾ ಸೇವೆ ಮಾಡಿದ್ರೆ ಏನಾಗ್ತದೆ, ಮನಸಾ ಸೇವೆ ಮಾಡಿದ್ರೆ ಏನಾಗ್ತದೆ, ನಿಸ್ವಾರ್ಥ ಭಾವ ಇದ್ರೆ ಹೇಗಿರ್ತದೆ, ಸ್ವಾರ್ಥ ಇದ್ರೆ, ಇದೆಲ್ಲದರ ವ್ಯತ್ಯಾಸ ನಮ್ಗೆ ಇವತ್ತು ಗೊತ್ತಾಗ್ತಾ ಇದೆ ಎಲ್ಲ ಸೂಕ್ಷ್ಮ ರೂಪದಲ್ಲಿ ನಾವು ಹೋದಾಗ ಅಲ್ವಾ? ಹಾಗೇನೆ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗತ್ತೆ ಈ ಕಾರ್ಯವನ್ನು ನಮ್ಮಪ್ಪ ಮಾಡಿದ್ದೆ ಬಿಟ್ಟೆ ಬೇರೆ ಯಾರು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ಮೇಲೆ ನನಗೂ ಕೂಡ ಪುನಃ ಪುನಃ ಬಾಬಾ ಅನುಭವ ಮಾಡಿಸ್ತಾ ಇರ್ತಾರೆ. ಈಶ್ವರ ಧ್ಯಾನ ಕೂತ್ಕೊಂಡಾಗ ಪಟ್ಟಂತ ಆನ್ಸರ್ ಬರ್ತದೆ, ಅದರ ಒಂದು ಸೀಕ್ರೆಟ್ ಮೀನಿಂಗ್ ಬರುತ್ತೆ, ಗೊತ್ತಾಗತ್ತೆ ಇದು ನಮ್ಮಪ್ಪನೇ ಮಾಡಿದ್ದು ಹೊರತು ಇದ್ರಲ್ಲಿ ನಂದೇನೂ ಇಲ್ಲ, ನಾನು ಸುಮ್ಮನೆ ವಿದ್ಯಾರ್ಥಿ ಆಗಿಬಿಟ್ಟು ಕೂತ್ಕೊಂಡಿದ್ದೇನೆ. ಕೆಲವೊಂದ್ಸಲ ಯೋಗದಲ್ಲೂ ಕೂಡ ಚೆನ್ನಾಗಿ ಅನುಭವ ಆಗ್ತಾ ಇರ್ತದೆ, ಗೊತ್ತಾಗ್ತದೆ ಇದು ನಮ್ಮಪ್ಪ ಮಾಡ್ತಿದ್ದಾರೆ ಹೊರತು ನಂದೇನು ಇಲ್ಲ. ಅಂದ್ರೆ ಆ ಒಂದು ವ್ಯತ್ಯಾಸ ನಿಮ್ಗೆ ಗೊತ್ತಾಗ್ಬೇಕು. ಈವನ್ ಲೌಕಿಕ ಕಾರ್ಯದಲ್ಲೂ ಕೂಡ ಕೆಲವೊಂದ್ಸಲ ನಿಮ್ಗೆ ಇಷ್ಟು ಒಂದು ಸಫಲತೆ ಸಿಗತ್ತೆ ಅಂತಂದ್ರೆ ಬೇರೆಯವರು ತುಂಬಾ ಪರಿಶ್ರಮ ಪಡ್ತಾ ಇದ್ದಾರೆ, ನಿಮ್ಗಿಂತ ಸೀನಿಯರ್ ಇರೋರು, ಅನುಭವದಲ್ಲಿರೋರು ತುಂಬಾ ಪರಿಶ್ರಮ ಪಡ್ತಾ ಇರ್ತಾರೆ. ನಿಮ್ಗೆ ಸಹಜವಾಗಿ ಆ ಒಂದು ಕಾರ್ಯದಲ್ಲಿ ಸಫಲತೆ ಹೇಳೋದು ಸಿಗ್ತಾ ಇರ್ತದೆ, ಆಶೀರ್ವಾದ ಸಿಗ್ತಾ ಇರ್ತದೆ. ಅವಾಗ ನಿಮ್ಮ ಬಾಯಲ್ಲಿ ಒಂದೇ ಹಾಡು ಬರ್ತದೆ, ಏನದು? ಥ್ಯಾಂಕ್ ಯು ಬಾಬಾ, ಮೀರಾ ಬಾಬಾ, ಮೀಠಾ ಬಾಬಾ ಅಲ್ವಾ? ಅಂದ್ರೆ ಅವಾಗ ಏನಾಗತ್ತೆ, ತಂದೆಯಿಂದ ನೆನಪು ಮಾಡೋದಲ್ಲ, ಮರೆಯೋದೇನಾಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಸ್ನೇಹಿ ಕೋ ಯಾದ್ ಕರ್ನಾ ಮುಷ್ಕಿಲ್ ನಹಿ, ಭೂಲ್ನಾ ಮುಷ್ಕಿಲ್ ಹೋತಾ ಹೈ. ಸ್ನೇಹ ಏಕ ಅಲೌಕಿಕ ಚುಂಬಕ್ ಹೈ. ಸ್ನೇಹ ಹೇಳುದೇನು, ಒಂದು ಅಲೌಕಿಕವಾದಂತ ಒಂದು ಚುಂಬಕ್. ಚುಂಬಕ್ ಅಂತಂದ್ರೆ ಒಂದು ಕಬ್ಬಣ ಇದೆಯಲ್ಲ, ಅಯಸ್ಕಾಂತಕ್ಕೆ ಏನ್ ಮಾಡ್ಬಿಡ್ತದಂತೆ, ಕಚ್ಕೊಬಿಡುತ್ತೆ, ಟಕ್ ಅಂತ ಹಿಡ್ಕೊಂಡ್ಬಿಡ್ತದೆ, ಹತ್ರ ಹೋದ ತಕ್ಷಣ ಹಿಡ್ಕೊಂಡ್ಬಿಡ್ತದೆ ಅಲ್ವಾ? ಒಂದ್ ಸಣ್ಣ ಮಗು ಇದೆ ಅಂತ ತಿಳ್ಕೊಳ್ಳಿ, ಅಮ್ಮ ಕಂಡ ತಕ್ಷಣ ಏನ್ ಮಾಡ್ಬಿಡ್ತದ, ಅದು ಹಿಡ್ಕೊಬಿಡುತ್ತೆ, ಓಡ ಒಂದು ಗಟ್ಟೆಗೆ ಮಾತ್ರ ಹಿಡ್ಕೊಂಡ್ಬಿಡ್ತದೆ ಅಲ್ವಾ? ಒಂದು ಹಸುವಿನ ಕರು ಏನ್ ಮಾಡ್ಬಿಡ್ತದಲ್ಲಿ, ಸಾವಿರಾರು ಹಸುವಿನ ನಡುವೆನೂ ಕೂಡ ತನ್ನ ತಾಯಿನ ಹುಡ್ಕೊಂಡ್ಬಿಟ್ಟು ಹೋಗ್ಬಿಟ್ಟು ಏನ್ ಮಾಡ್ತದೆ, ಹಾಲಿನ ಕೆಚ್ಚಲಿಗೆ ಬಾಯಿ ಹಾಕ್ಬಿಡ್ತದೆ ಅಲ್ವಾ? ಬೇರೆ ಹಸುವಿನ ಬಾಯಿ ಕೆಚ್ಚಲಿಗೆ ಬಾಯಿ ಹಾಕೋದಿಲ್ವಲ್ಲ ಅದು. ಹಾಗೆ ಇಲ್ಲೂ ಕೂಡ ಬಾಬಾ ಏನ್ ಹೇಳ್ತಾರೆ ಅಂತಂದ್ರೆ, ಭಗವಂತ ನಿಮ್ಗೆ ಇಷ್ಟು ಒಂದು ಸಫಲತೆಯನ್ನ ಕೊಡ್ತಾರೆ ಅಂತಂದ್ರೆ ಅದು ಒಂದು ಅಲೌಕಿಕ ಚುಂಬಕ್. ಅಲೌಕಿಕ ಚುಂಬಕ್ ಅಂತಂದ್ರೆ ಕೆಲವೊಬ್ಬರಿಗೆ ಈ ಸರಾಯಿ ಕೊಡ್ಬಿಟ್ಟು ಪ್ರಾಕ್ಟೀಸ್ ಇರ್ತದೆ ನೋಡಿ, ಅವ್ರಿಗೆ ಆ ಟೈಮ್ ಆದ ತಕ್ಷಣ ಏನಾಗ್ತಾ ಇರ್ತದೆ, ಎಳಿತಾ ಇರ್ತದೆ ಮನಸ್ಸು, ಎಳಿತಾ ಇರ್ತದೆ. ಟೀ ಕುಡಿಯೋರ್ಗೂ ಎಳಿತಾ ಇರ್ತದೆ ಅಲ್ವಾ? ಗುಟ್ಕಾ ತಿನ್ನೋರ್ಗೂ ಎಳಿತಾ ಇರ್ತದೆ. ಏಲಡ್ಕೆ ತಿನ್ನೋರ್ಗು ಆ ಅದೊಂದು ಚಟವಾಗಿರುವಂತ ಕಾರಣದಿಂದ ಆ ನಶೆ ಇಳಿದ ತಕ್ಷಣದಲ್ಲಿ ಏನಾಗ್ತದೆ, ಬೇಕು 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 ಅಂತ ಅನಿಸ್ತಾ ಇರ್ತದೆ
ಅಲ್ವಾ? ಇನ್ನು ಕೆಲವೊಬ್ರು ಸೀರಿಯಲ್ ನೋಡೋರಿಗೆ, ಕ್ರಿಕೆಟ್ ನೋಡೋರಿಗೆ ಕೆಲವೊಂದು ಚಟ ಆಗ್ಬಿಟ್ಟಿರ್ತಾವ, ಅಲ್ವಾ? ಹವ್ಯಾಸ ಬೇರೆ, ಚಟ ಬೇರೆ. ಹಾಗೆ ಇಲ್ಲೂ ಕೂಡ ನಮ್ಗೆ ಏನಾಗ್ತದೆ, ಒಂದು ಅಲೌಕಿಕವಾಗಿ ಬೇಕು 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 ಅಂತ ಏನಾಗ್ಬೇಕು ಅನಿಸ್ತಾ ಇರ್ಬೇಕು. ಇವತ್ತು ನೋಡಿ ನಮ್ಮ ಮೊಬೈಲ್ ನೋಡೋದು ಕೂಡ ಒಂದೇನಾಗ್ಬಿಟ್ಟಿದೆ, ಚಟ. ಚಟ ಆಗ್ಬಿಟ್ಟಿದೆ ಅಲ್ವಾ? ಪುನಃ 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 ಏನ್ ಮಾಡಿದೆ, ಸ್ವಲ್ಪ ಟೈಮ್ ಬಂದ್ರು ಕೂಡ ಯಾರ್ದಾರ ಮಿಸ್ ಕಾಲ್ ಬಂದ್ಬಿಟ್ಟಿದ್ಯಾ, ವಾಟ್ಸಪ್ ಮೆಸೇಜ್ ಬಂದಿದ್ಯಾ, ಏನಾಗಿದೆ ಹೇಳೋದೇನಾಗ್ಬಿಟ್ಟಿದೆ, ಒಂದು ರೀತಿ ಆಕರ್ಷಣೆ. ಹಾಗೆ ಮನಸ್ಸು ಆ ಸಪ್ತಗುಣಗಳಿಂದ ಏನಾಗ್ತಾ ಇರ್ತದೆ, ಪದೇ 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 ಮನಸ್ಸು ಏನ್ ಮಾಡ್ತಾ ಆ ಕಡೆಗೆ ಎಳೆಯ್ತಾ ಇರ್ತದೆ. ಯಾವ್ದದು? ಸ್ನೇಹ. ಈಶ್ವರೀಯ ಬೇಹದ್ದಿನ ಸೇವೆ. ಈ ಹದ್ದಿನ ಸೇವೆ ಭಗವಂತ ನಮ್ಮನ್ನು ಉಪಯೋಗ ಮಾಡಿದಾಗ ಪುನಃ ಪುನಃ ಪುನಃ, ಹೇಗೆ ತುಂಬಾ ಸೆಕೆ ಆದಾಗ ತಣ್ಣೀರು ಕುಡಿಬೇಕು, ಐಸ್ ಕ್ರೀಮ್ ತಿನ್ಬೇಕು, ಜ್ಯೂಸ್ ತಿನ್ಬೇಕು ಅಂತ, ಜ್ಯೂಸ್ ಕುಡಿಬೇಕು ಅಂತ ಅನ್ಸತ್ತಲ್ವಾ? ಹಾಗೆ ಪುನಃ ಪುನಃ ನಮ್ಮ ಮನಸ್ಸನ್ನು ನಾವೇನ್ ಮಾಡಬೇಕು, ತಣ್ಣಗ ಮಾಡಬೇಕು ಅಂತ ಹೇಳ್ಬಿಟ್ಟು ಅನ್ನಿಸ್ತಾ ಇರ್ತದೆ. ನೋಡಿ ಆದ್ಮೇಲೆ ಲೌಕಿಕದಲ್ಲಿ ನಿಮ್ಗೆ ಇಷ್ಟವಾಗಿರುವಂತರು ಯಾರೊಬ್ರು ಇರ್ತಾರೆ, ಏನ ಫಾರ್ ಎಕ್ಸಾಂಪಲ್ ಪತಿನೇ ಇರ್ಬೋದು. ಲೌಕಿಕದಲ್ಲಿ ಮಹಿಳೆಯರು ತುಂಬಾ ಪ್ರೀತಿ ಮಾಡೋದು ಯಾರನ್ನ? ಮಕ್ಕಳನ್ನ. ಮಕ್ಕಳನ್ನ ಮತ್ತೆ ಪತಿಯನ್ನ ಹೆಚ್ಚಿನದಾಗಿ, ಅಲ್ವಾ? ಓಕೆ. ಕಾರಣಾಂತರದಿಂದ ಯಂಗ್ ಏಜ್ದಲ್ಲಿ ಪತಿ ಶರೀರ ಬಿಟ್ಟು ಅಂತ ತಿಳ್ಕೊಳ್ಳಿ. ನಾರ್ಮಲ್ ನಿಮ್ಗೆ ಜೀವನದಲ್ಲಿ ಹಂಗ ಆಗ್ಬೇಕು ಅಂತ ಆಗಿದೆ ಅಂತ ತಿಳ್ಕೊಳ್ಳಿ. ಅವಾಗ ಏನಾಗ್ತದೆ, ಏನಾಗ್ತದೆ? ಅದರ ಬೇಜಾರಾಗುತ್ತೆ. ಪರಿಣಾಮ ಮನಸ್ಸಿನ ಮೇಲೆ ತುಂಬಾ ಆಗತ್ತೆ. ಗಾಢವಾಗಿ ಆಗತ್ತೋ ಆಗಲ್ವೋ? ಆಗುತ್ತೆ. ಮನಸ್ಸಿನ ಮೇಲೆ ಅಷ್ಟು ಆಳವಾದಂತ ಗಾಯ ಆಗ್ತದೆ. ಹ್ಮ್. ಗಾಯ ಆದಾಗ ಹಗಲು ರಾತ್ರಿ ಮನಸ್ಸಿನಲ್ಲಿ ಯಾರು ಬರ್ತಾ ಇರ್ತಾರೆ? ಅವ್ರೆ. ಪತಿ 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 ಬರ್ತಾ ಇರ್ತಾರೆ. ಯಾಕಂದ್ರೆ ಮನಸ್ಸಿನ ಮೇಲೆ ಅಷ್ಟು ಪ್ರಭಾವ ಬಿದ್ದಿದೆ. ಅವರದಷ್ಟನ್ನ ಪ್ರೀತಿ ಮಾಡಿದ್ದಲ್ಲ, ನಿರೀಕ್ಷೆ ಇಟ್ಕೊಂಡಿದ್ದಲ್ಲ ಅಂತಿಮದವರೆಗೂ ನನ್ನ ಜೊತೆಯಲ್ಲಿ ಇರ್ತಾರೆ ಅಂತ. ಅದೇ ಮಧ್ಯದಲ್ಲಿ ಅವರು ನಿಮ್ಮಿಂದ ದೂರ ಹೋದಾಗ ಅದರ ಪರಿಣಾಮ ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಜೀವನದ ಮೇಲೆ, ಸಂಸ್ಕಾರದ ಮೇಲೆ ತುಂಬಾ ಪ್ರಭಾವ ಬೀರ್ತದೆ. ಹಾಗಿದ್ರೆ ಇದು ದುಃಖದ್ದೋ ಸುಖದ್ದೋ ಪರಿಣಾಮ ದುಃಖದ ಅಲ್ವಾ? ದುಃಖದ ಪರಿಣಾಮ. ಹಾಗೆ ಮಾಡ್ತಾರೆ, ಸುಖದ ಪರಿಣಾಮ ಬೀಳ್ಬೇಕು. ಏನ್ ಬೀಳ್ಬೇಕು? ಸುಖದ ಪರಿಣಾಮ. ಹಂಗಂದ್ರೆ ಗುಣಗಳ ಆ ಪ್ರೀತಿಯ ಆಕರ್ಷಣೆ. ಹಂಗಂದ್ರೆ ಈಗ ನಿಮ್ಮ ಮೊಮ್ಮಗು ಬಗ್ಗೆ ತುಂಬಾ ಪ್ರೀತಿ, ಸರಿನಾ? ನೀವು ಮೌಂಟ್ ಅಬುಗೆ ಹೋಗಿದ್ದೀರಿ. ಎಲ್ಲಿಗೆ ಹೋಗಿದ್ದೀರಿ? ಮೌಂಟ್ ಅಬುಗೆ. ಡೈಮಂಡ್ ಹಾಲ್ ಅಲ್ಲಿ ಕುತ್ಕೊಂಡಿದ್ದೀರಾ. ಯಾರು ನೆನ್ಪಡ್ತಾರೆ? ತಂದೆನೆ. ಯಾಕೆ ಹೇಳಿ? ತಂದೆ ಇಲ್ಲಿ ಮೊಮ್ಮಗು ನೆನ್ಪಡ್ತಾರೆ. ಅಯ್ಯೋ ನನ್ನ ಮಗು ಊಟ ಮಾಡಿದ್ಯೋ ಇಲ್ವೋ, ನನ್ನ ಜೊತೆಲೇ ಮಲಗ್ತಾ ಇತ್ತು, ಮಲಗಿಸಿದಾರೋ ಇಲ್ವೋ, ಫೋನ್ ಮಾಡಿದಾಗ ಅಜ್ಜಿ 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 ಹೇಳ್ತಾ ಇರ್ತದೆ, ಮಿಸ್ ಕಾಲ್ ಕೊಟ್ಟಿದೆಯೋ ಏನೋ. ಆವಾಗ ಶರೀರ ಡೈಮಂಡ್ ಹಾಲ್ ಅಲ್ಲಿ, ಮನಸ್ಸು ಮೊಮ್ಮಗನಲ್ಲಿ. ಹಾಗೆ ಇಲ್ಲೂನು ಕೂಡ ಬಾಬನ್ ಜೊತೆಗೆ ಇದ್ದು 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 ಏನ್ ಅನ್ಸ್ಬೇಕದು? ಅವರನ್ನ ಶರೀರ ಎಲ್ಲೇ ಇದ್ರು, ನಮ್ಮ ಪಾತ್ರ ಎಲ್ಲೇ ಇದ್ರೂ ಕೂಡ ಮನಸ್ಸು ಯಾರ ಜೊತೆಗೆ ಇರ್ಬೇಕು? ಬಾಬಾರ್ ಜೊತೆ. ಯಾವ ವಿಷಯದಲ್ಲಿ? ಪ್ರೀತಿಯ ವಿಷಯದಲ್ಲಿ. ಈಶ್ವರೀಯ ಬೇಹದ್ದಿನ ನಿಸ್ವಾರ್ಥ ಭಾವದ ಸೇವೆಯ ವಿಷಯದಲ್ಲಿ ನೀವು ಬಾಬನ ಜೊತೆಗಿದ್ದರೆ ಮಾತ್ರ ಭಗವಂತ ನಿಮ್ಮನ್ನ ಸ್ನೇಹಿತನ ರೂಪದಲ್ಲಿ ಸ್ವೀಕಾರ ಮಾಡ್ತಾನೆ. ಹ್ಮ್. ಒಂದು ಹೆಣ್ಣು ಮಗಳು ಮನೆಗೆ ಬಂದ್ಬಿಟ್ಟು ನನಗೆ ಅದು ಬೇಕು ಇದು ಬೇಕು ಅಂತ ಗಲಾಟೆ ಮಾಡಿದ್ರೆ ಅಮ್ಮನಿಗೆ ಆ ಮಗಳ ಬಗ್ಗೆ ನೆನಪು ಬರ್ತದೋ ಬರಲ್ವೋ? ಬರಲ್ಲ. ಯಾವ ಹೆಣ್ಣು ಮಗಳು ಮನೆಗೆ ಬಂದ್ಬಿಟ್ಟು ಚೆನ್ನಾಗಿ ಕೆಲಸ ಮಾಡ್ತಾಳೋ, ಹಬ್ಬ ಹರಿದಿನಗಳು ಬಂದಾಗ, ಕಾರ್ಯ ಬಂದಾಗ ಏನಾಗ್ತದೆ, ಅಮ್ಮನಿಗೆ ಮಗಳ ನೆನಪು. ಬರ್ತಾ ಇರ್ತದೆ. ಹಾಗೆಯೇ ಯಾರು ತಂದೆ ಹೇಳಿರುವಂತ ಮಾತನ್ನ ಕೇಳ್ತಾರೋ, ತಂದೆಗೆ ಬೇಕಾಗಿರುವಂತ ರೀತಿಯಲ್ಲಿ ಇರ್ತಾರೋ, ಅವರನ್ನ ಸದಾ ತಂದೆ ಏನ್ ಮಾಡ್ತಾ ಇರ್ತಾರೆ? ನೆನಪು ನೆನಪು ಮಾಡ್ತಾರೆ, ಜೊತೆಲಿ ಉಪಯೋಗನೂ ಮಾಡ್ತಾರೆ. ಮಾಡ್ತಾರೆ. ಬಾಬಾ ನಿಮ್ಮ ನೆನಪು ಮಾಡ್ಬೇಕು, ಉಪಯೋಗ ಮಾಡ್ಬೇಕು? ಉಪಯೋಗ ಮಾಡ್ಬೇಕು. ನೆನಪು ಮಾಡೋದಕ್ಕೂ ಉಪಯೋಗ ಮಾಡೋದಕ್ಕೂ ಏನು ವ್ಯತ್ಯಾಸ? ನೆನಪು ಪ್ರೀತಿಯಿಂದ ಹಂಗೆ ಉಳಿದು ಬಿಡುತ್ತೆ. ಅವರ ಹಾ. ಅವರ ಸೇವೆಯಲ್ಲಿ ನಮ್ಮನ್ನ ಬಳಸಿದಾಗ ಸದಾ ಅವರತ್ತ ಇಟ್ಕೊಂಡಿರ್ತಾರೆ ನಮ್ಮನ್ನ. ಓಕೆ, ನೆನಪು ಹೇಳಿ. ನೆನಪು ಒಬ್ಬರನ್ನೇ ನೆನಪು ಮಾಡ್ತಾರೆ, ಆದ್ರೆ ಉಪಯೋಗ ಮಾಡೋದು ನಾವು ವಿಶ್ವ ಕಲ್ಯಾಣ ಮಾಡ್ಬೋದು ಅಂತ. ಸರಿ, ಮತ್ತೆ ಜಯಂತಿ ಅಕ್ಕ ಏನ್ ಹೇಳ್ತಿದ್ರಲ್ಲ, ನೆನಪಗೂ ಉಪಯೋಗಕ್ಕೂ ಏನು ವ್ಯತ್ಯಾಸ? ಓಕೆ,
ನೀವು ಬೆಂಗಳೂರಿನಲ್ಲಿ ಇದ್ದೀರಿ ಅಂತ ತಿಳ್ಕೊಳ್ಳಿ, ಏನ ನಿಮ್ಮ ಮಗ ಮಂಗಳೂರಿನಲ್ಲಿ ಹಾಸ್ಟೆಲಲ್ಲಿ ಇದ್ದಾನೆ. ಎಲ್ಲಿದ್ದಾನೆ? ಹಾಸ್ಟೆಲ್ ಅಲ್ಲಿ. ಸರಿ. ಆ ದಿನ ನಿಮ್ಮ ಮನೆಗೆ ಬಾಬನ ಮನೆಯಿಂದ ಜಿಲೇಬಿ ಬಂತು, ಅಥವಾ ಬ್ರಹ್ಮಭೋಜನಕ್ಕೆ ಜಿಲೇಬಿ ಮಾಡಿದ. ನಿಮ್ಮ ಮಗುಗೆ ಜಿಲೇಬಿ ಅಂದ್ರೆ ತುಂಬಾ ಇಷ್ಟ. ಓಕೆನಾ? ನೀವು ಮನೆಗೆ ತಗೊಂಡು ಬಂದ್ರಿ, ಯಾ ನೆನ್ಪು ಬರ್ತದೆ? ಮಗನ್ ನೆನಪು. ಆದ್ರೆ ಮಗನಿಗೆ ಜಿಲೇಬಿ ಕೊಡ್ಲಿಕ್ಕೆ ಆಗ್ತದಾ? ಆಗಲ್ಲ. ನೆನಪಿರ್ತದೆ ಹೊರತು ಕೊಡ್ಲಿಕ್ಕೆ ಆಗೋದಿಲ್ಲ. ಹೌದಾ? ಅದಿಲ್ಲ. ಸರಿ. ಹೌದು. ಅದೇ ಮನೆಯಲ್ಲಿ ಮಗ ಇದ್ದರೆ ಕೊಟ್ಟು ಬಿಡ್ಬೋದು. ಜಿಲೇಬಿ ಕೊಡಬಹುದು, ಜಿಲೇಬಿ ತಿಂದು ಅವನು ಸುಖದ ಅನುಭವವನ್ನ ಮಾಡಬಹುದು. ಮಾಡ್ಬೋದು. ಆ ಅನುಭವ ಬೇರೆ, ನೆನಪು ಬೇರೆ. ನೆನಪು ಬೇರೆ. ಓಕೆ, ಹಾಗಿದ್ರೆ ಬಾಬಾ ನಿಮ್ಮ ನೆನಪು ಮಾಡಬೇಕು, ಅನುಭವ ಮಾಡಬೇಕು. ಅನುಭವ ಮಾಡಿದ್ರೇನೆ ಚಂದ. ನಮ್ಮನ್ನು ಉಪಯೋಗ ಮಾಡ್ಬೇಕಲ್ವಾ ಬಾಬಾ? ಉಪಯೋಗ ಮಾಡಿದಾಗಲಲ್ವಾ ಅನುಭವ ಆಗತ್ತೆ. ಉಪಯೋಗ ಮಾಡಿದ ಅನುಭವ ಹೆಂಗಾಗ್ತದೆ? ಬಾಬಾ ಯಾವಾಗಲೂ ಯೋಚನೆ ನೆನಪು ಮಾಡ್ತಾ ಇರ್ತಾನೆ, ನನ್ನ ಮಗು ಇವಾಗ ಮನಸ್ಸನ್ನು ತೆಗೆದ್ಬಿಟ್ಟು ನನ್ನ ಕೈಯಲ್ಲಿ ಕೊಡ್ಲಿ 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 ನೆನಪು ಮಾಡ್ತಾ ಇರ್ತದೆ. ಬಾಬಾ ಮಾಡ್ತಿರ್ತಾರೆ. ಆದ್ರೆ ನಾವು ಮನಸ್ಸನ್ನು ಭಗವಂತನ ಹತ್ರ ಕೊಟ್ಟಾಗ ತಾನೇ ಅನುಭವ ಆಗ್ತದೆ. ಅದಕ್ಕಾಗಿ ನಾನು ತಂದೆ ನೆನಪು ಮಾಡ್ಬೇಕು, ತಂದೆ ನನ್ನ ನೆನಪು ಮಾಡ್ಬೇಕು. ನಾನು ತಂದೆಯನ್ನ ನೆನಪು ಮಾಡ್ಬೇಕು. ಅಲ್ಲ, ಹಾ. ತಂದೆ ನಮ್ಮನ್ನ ನೆನಪು ಮಾಡ್ಬೇಕು. ಓಕೆ, ತಂದೆ ನಮ್ಮನ್ನ ನೆನಪು ಮಾಡ್ಬೇಕು, ತಂದೆ ನನ್ನ ಉಪಯೋಗ ಮಾಡಬೇಕು. ಉಪಯೋಗ ಮಾಡ್ಬೇಕು. ಅಂದ್ಮೇಲೆ ಆ ಲೆವೆಲ್ ಚೇಂಜ್ ಆಗತ್ತಲ್ವಾ? ಹೌದೌದು. ನೆನಪಿನ ವಿಧಿವಿಧಾನ ಯೋಗದ ಲೆವೆಲ್ ಚೇಂಜ್ ಆಗತ್ತೆ ತಾನೆ. ಲೆವೆಲ್ ಚೇಂಜ್ ಆದಾಗ ಅನುಭವದಲ್ಲೂ ಕೂಡ ಏನಾಗ್ತದೆ? ಚೇಂಜ್. ವ್ಯತ್ಯಾಸ ಆಗ್ತದೆ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಮನ್ನು ನೀವು ಚೆಕ್ ಮಾಡ್ಕೊಳ್ಳಿ. ಆ ಭಗವಂತನ ಜೊತೆಯ ಆ ಒಂದು ಉಪಯೋಗದ ಸ್ಥಿತಿ ಅಲೌಕಿಕ ಚುಂಬಕದ ರೀತಿಯಲ್ಲಿ ನಿಮ್ಮಿಂದ ಮಾಡ್ಬೇಕು? ಹೇಳ್ತಾ ಇರ್ಬೇಕು. ಆಫೀಸ್ 5 ಗಂಟೆಗೆ ಬಿಡ್ತಾರಂದ್ರೆ 4:15ಇಂದನೇ ಸರಾಯಿ ಕುಡಿಯೋನಿಗೆ ಅದು ಎಳಿತಾ ಇರ್ತಾರೆ, ನೆನಪು ಅಂತ ಹೇಳ್ತಾರೆ. ಸರಿನಾ? 5:30 ಹೋಗ್ಬಿಟ್ಟು ಕುಡಿತಾನಲ್ಲ, ಅದೇನು? ಉಪಯೋಗ. ಅನುಭವ, ಉಪಯೋಗ ಅಲ್ವಾ? ಸಾಯಂಕಾಲ ಆದ ತಕ್ಷಣ, ಇವಾಗ ಪಾರ್ವತಕ್ಕವ್ರು ಇದ್ದಾರೆ ಅಂತ ತಿಳ್ಕೊಳ್ಳಿ, 6:30ರಿಂದ ನುಮಾಶಾಮಿ ಯೋಗ ಸ್ಟಾರ್ಟ್ ಆದ ತಕ್ಷಣ ಪಾರ್ವತಕ್ಕ ಏನ್ ಅನ್ಸುತ್ತೆ? ಬರ್ಬೇಕು ಅಂತ. ಯೋಗದಲ್ಲಿ ಕುತ್ಕೊಳ್ಬೇಕು ಅಂತ ಅನಿಸ್ತಾ ಇರ್ತಾರೆ. ತರಕಾರಿ ಬೆಳೆ ಏನು ತೋಟದಲ್ಲಿ ಇರ್ತೀರಾ, ಎಲ್ಲೆಲ್ಲ ಏನೇನೋ ಮಾಡ್ತಿರ್ತಾರೆ. ಅದು 7 ಗಂಟೆಗೆ ಯಾವಾಗ ಯೋಗದಲ್ಲಿ ಕುತ್ಕೊಳ್ತೀರಲ್ವಾ? 7 ಗಂಟೆಗೆ ಕುತ್ಕೊಳ್ತಿರ್ತಾನೆ. ಹೌದು. ಶರೀರ ಕುತ್ಕೊಂಡಿರ್ತದೆ, ಮನಸ್ಸಲ್ಲಿ ಕುತ್ಕೊಂಡಿರ್ತಾರೆ, ಗ್ಯಾರಂಟಿ ಇಲ್ಲ. ಇಲ್ಲ ಅಣ್ಣವ್ರೆ, ಮನ್ಸೂನು ಅಲ್ಲೇ ಮನಸ್ಸು 7 ಗಂಟೆ ಕುತ್ಕೊಳ್ತೋ 7 ಕಾಲಿಗೆ ಕುತ್ಕೊಳ್ತೋ ಗೊತ್ತಿಲ್ಲ. ಸರಿನಾ? ಮಜಾ ಬರೋದು ಯಾವಾಗ ಅಂತಂದ್ರೆ, ನೀವು ಬೇಕಾದ್ರೆ ತರಕಾರಿ ತೋಟದಲ್ಲೇ ಇರಿ, ಅಲ್ಲಿ ಮನಸ್ಸು ಬಾಬನ್ ತಗೊಂಡಿದ್ರೆ ಏನಾಗುತ್ತೆ? ಮಸ್ತ್ ಆಗಿರ್ತೀವಿ ಅಲ್ವಾ? ಖುಷಿಯಾಗಿರ್ತೀವಿ ಅಲ್ವಾ? ಹೌದು. ಅದೇ ಸ್ಥೂಲವಾಗಿ ನಾವು ತರಕಾರಿ ಬೆಳೆಸುವಂತ ಕೆಲಸ ಮಾಡ್ತಿರ್ತೀವಿ, ಅದು ಅನುಭವ ಆಗ್ತಾ ಇರ್ತದೆ. ಏನಂತ? ಬಾಬಾ ನನ್ನ ಏನ್ ಮಾಡ್ತಾರೆ? ಉಪಯೋಗ ಮಾಡ್ಕೊಳ್ತಾ ಇದ್ದಾರೆ. ಹಾಗೆ ಆ ಸಮಯ ಬಂದ ತಕ್ಷಣ ಏನಾಗ್ಬೇಕು? ಅದು ಎಳಿಬೇಕು. ಅಯ್ಯೋ, ಯಾಕೋ ಅಮೃತ ಬೆಳಗ್ಗೆ ಹೇಳ್ಬೇಕಿತ್ತಲ್ಲ, ಬಾಬಾ ಹೇಳಿದಾರಲ್ಲ, ಹೇಳಿಲ್ಲ ಅಂದ್ರೆ ಬೇಜಾರಾಗತ್ತಲ್ಲ ಅಂತ ಬಿಟ್ಟು ಬಾಬನಿಗೋಸ್ಕರನೋ ಯೋಗೇಶ್ ಅಣ್ಣಿಗೋಸ್ಕರನೋ ಏನ್ ಮಾಡೋದು? ಅಮೃತ ವೇಳೆ ಮಾಡೋದು, ಕ್ಲಾಸ್ ಕೇಳೋದು. ಇದ್ಯಾವುದು ಅಲೌಕಿಕ ಚುಂಬಕ ಅಲ್ಲ. ಅಲ್ಲ. ಅದಕ್ಕಾಗಿ ಈಶ್ವರಿ ಸೇವೆ ಮಾಡೋದು, ನಾನು ಸಾಧನ ಆಗೋದು, ಆ ರೀತಿ ಬಾಬಾ ಜೊತೆ ಆಕರ್ಷಣೆ ಇದೆಯಾ ಅಂತ ಚೆಕ್ ಮಾಡ್ಕೊಳ್ಳಿ. ಸ್ನೇಹ ಸಹಜ ಯೋಗಿ ಬನಾ ದೇತಾ ಹೇ, ಮೇಹನತ್ ಸೆ छुड़ा देता है. ಸ್ನೇಹ ಹೇಳೋದು ಬಾಬಾ ಜೊತೆಗೆ ಏನಾಗ್ಬಿಡ್ತದೆ? ಸಹಜವಾಗಿ ಯೋಗವನ್ನ ಮಾಡ್ಬೋದು, ಪರಿಶ್ರಮ ಪಡಬೇಕಾದ ಅವಶ್ಯಕತೆ ಇಲ್ಲ. ನೀವು ಫ್ರೆಂಡ್ಸಿಗೆ ನೀವು ಮಾತಾಡ್ಬೇಕಾದ್ರೆ ಅದೊಂದು ರಿಸ್ಪೆಕ್ಟ್ ಕೊಟ್ಬಿಟ್ಟು ಮಾತಾಡ್ಬೇಕಾ? ಇಲ್ಲ. ಹೋಗೋ ಬಾರೋ ಅಂತ ಏಕವಚನದಲ್ಲೂ ಕೂಡ ನಾವೇನ್ ಮಾಡ್ಬೋದು? ಮಾತಾಡ್ಬೋದು. ಯಾವ ರೀತಿ ಬೇಕಾದ್ರೂ ಮಾತಾಡ್ಬೋದು ಅಲ್ವಾ? ಅವನ ತಲೆ ಮೇಲೆ ಹಿಂಗೆ ಟಪ್ ಅಂತ ಹೊಡೆದ್ಬಿಟ್ಟು ಕೂಡ ಮಾತಾಡ್ಸ್ಬೋದು ಅಲ್ವಾ? ಅವನ ಜೊತೆ ಫೈಟಿಂಗು ಮಾಡ್ಬೋದು, ಜಗಳನು ಮಾಡ್ಬೋದು, ಕಾಲು ಕೂಡ ಎಳಿಬಹುದು ಅಲ್ವಾ? ಅವನು ಊಟದ ತಟ್ಟನ್ನು ಕಿತ್ಕೊಂಡು ತಿನ್ಬಹುದು. ಹೌದಾ ಅಲ್ವೋ? ಹೌದು. ಹಾಗಂತ ಬೇರೆಯವ್ರ ಜೊತೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ ಇಲ್ಲ. ಮಾತಾಡ್ಬೇಕು, ಸ್ವಲ್ಪನೂ ಹೆಚ್ಚು ಕಡಿಮೆ ಆಗ್ಬಿಟ್ಟು ಅಯ್ಯೋ ಏನ್ ತಿಳ್ಕೊಳ್ತಾರೇನು, ಸರಿ ಆಯ್ತೋ ಇಲ್ಲೋ, ಒಂದ್ ರೀತಿ ಭಯ ಇರ್ತದೆ ಮನಸ್ಸಿನಲ್ಲಿ ಅಲ್ವಾ? ಅದೇ ಸ್ನೇಹಿತರ ಜೊತೆಗಿದ್ದಾಗ ಏನಾಗ್ತದೆ? ಏನು ಭಯ ಇಲ್ಲ. ಯಾಕೆ? ಸಮಾನ. ಇಬ್ಬರು ಸಮಾನರಾಗಿರುವಂತ ಕಾರಣದಿಂದ ಒಬ್ಬರು ಇನ್ನೊಬ್ಬರಿಗೆ ಗೌರವವನ್ನ ನಿರೀಕ್ಷೆ ಮಾಡೋದಿಲ್ಲ. ಆದ್ರೆ ಇಬ್ಬರ ನಡುವೆನೂ ಗೌರವ ಖಂಡಿತವಾಗ್ಲೂ ಇರ್ತದೆ. ಹಾಗೆ ಭಗವಂತನ ಜೊತೆ ನೀವು ಏಕವಚನದಲ್ಲಿ ಆತ್ಮೀಯತೆಯಿಂದ ಅನ್ಯೋನ್ಯತೆಯಿಂದ ಮಾತಾಡಿದ್ರು ಕೂಡ ಭಗವಂತನ ಕೆಪಾಸಿಟಿ ಏನು, ನಿಮ್ಮ ಕೆಪಾಸಿಟಿ ಏನು ನಿಮ್ಗೆ ಸ್ಪಷ್ಟವಾಗಿ ಏನಾಗಿರ್ಬೇಕು?
ಗೊತ್ತಿರಬೇಕು. ಅದರ ಅನುಸಾರ ಆಂತರಿಕವಾದಂಥ ಗೌರವ ಎಂದೂ ಕೂಡ ಭಗವಂತನ ಪ್ರತಿ ನನ್ನದು ಇರಲೇಬೇಕಾಗ್ತದೆ. ಈ ರೀತಿ ನಾವು ಮಾಡಿದಾಗ ಭಗವಂತನ ಜೊತೆಗೆ ಯೋಗ ಇಡೋದು ನಮಗೇನಾಗ್ಬಿಡ್ತದೆ, ತುಂಬಾ ಸಹಜ. ಸಹಜ ಆಗ್ಬಿಡ್ತದೆ. ಅದಕ್ಕಾಗಿ ನಿಮ್ಗೆ ಯೋಗ ಸಹಜ ಆಗ್ತಾ ಇದೆಯೋ ಕಷ್ಟ ಆಗ್ತಿದ್ಯೋ ಅಂತ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡಿ. ಅಂದ್ರೆ ನೋಡಿ ಆದ್ಮೇಲೆ ನಿಮ್ಗೊಂದು ಪ್ರಶ್ನೆ. ನಿಮ್ಮ ಮನೇಲಿ ಕೆಲಸ ಮಾಡ್ತಾ ಇದ್ದೀರಾ, ಬೆಳಗಿನ ಸಾಯಂಕಾಲದವರೆಗೆ ಕೆಲಸ ಮಾಡಿ 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 ಸುಸ್ತಾಗ್ತದೋ ಆಗಲ್ವೋ? ಆಗುತ್ತೆ. ಓಕೆ. ಸುಸ್ತಾದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಅಪ್ಪ ಬಂದ್ರು, ಅಮ್ಮ ಬಂದ್ರು, ಆವಾಗ ಏನ್ ಮಾಡ್ತೀರಿ? ಸುಸ್ತು ಮರ್ತೋಗ್ಬಿಡ್ತೀವಿ. ಅಪ್ಪ ಅಮ್ಮ ಬಂದ್ರೆ ಸುಸ್ತು ಮರ್ತೋಗ್ತೀರಾ? ಒಂದ್ ಕಡೆ ಕೂತ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಕೆಲಸ ಮಾಡ್ತಿರೋ ಅಥವಾ ಕೆಲಸ ಮಾಡ್ತಾ ಮಾಡ್ತಾ ಮಾತಾಡ್ತಿರೋ? ಕೂತ್ಕೊಂಡ್ ಮಾತಾಡ್. ಕೂತ್ಕೊಂಡು ಮಾತಾಡ್ತೀರಿ. ಅದೇ ಫ್ರೆಂಡ್ ಇದ್ರೆ, ಫ್ರೆಂಡ್ ಬಂದ್ರೆ ಜೊತೆನೆ ಅವ್ರನ್ನು ಜೊತೆ ಮಾಡ್ಕೊಂಡು ಕೆಲಸ ಮಾಡ್ತೀವಿ. ಅವನನ್ನ ಕರ್ಕೊಂಡ್ಬಂದ್ಬಿಟ್ಟು ನೀನು ಪಾತ್ರೆ ತೊಳಿ ಅಂತ ಹೇಳ್ಬಿಡ್ತೀವಿ ನಾವು. ಹ್ಮ್. ಹೌದಾನೆ? ನಾನು ಬಟ್ಟೆ ವಾಶ್ ಮಾಡಾಕ್ತ ನೀನು ಹಿಂಡ್ ಹಾಕು ಅಂತ ಹೇಳ್ತೀವಿ, ಧೈರ್ಯದಿಂದ ಹೇಳ್ಬಿಡ್ತೀವಿ. ಹೌದು ಅಲ್ವೋ? ಯಾಕೆ? ನನ್ನ ಫ್ರೆಂಡ್ ಅಲ್ವಾ? ಫ್ರೆಂಡಿನ ಜೊತೆ ಮಾತಾಡ್ತಾ ಮಾತಾಡ್ತಾ ಅವನ ಕೆಲಸ ಮಾಡಿಸ್ತಾ ಹೋದಾಗ ಏನಾಗ್ತದೆ, ನಿಮ್ಗೆ ಎಷ್ಟು ಬೇಗ ಸಮಯ ಕಳೀತು ಅಂತ ನಿಮ್ಗೆ ಏನಾಗೋದಿಲ್ಲ, ಗೊತ್ತಾಗೋದಿಲ್ಲ. ಯಾವಾಗ ಸಂಬಂಧದಲ್ಲಿ ವ್ಯತ್ಯಾಸ ಇರ್ತದೋ ಅವ್ರ ಜೊತೆಗೆ ನಾನು ಹೆಚ್ಚಿನ ಸಮಯ ಕಳಿಬೇಕು ಅಂತ ನಮ್ಗೆ ಏನಾಗ್ಬಿಡ್ತದೆ, ಕಷ್ಟ ಆಗ್ಬಿಡ್ತದೆ. ಯಾಕಂದ್ರೆ ಯಾರು ಹೆಚ್ಚಿಗೆ ಮಾತಾಡ್ಬಿಟ್ನೇನೋ, ಕಡಿಮೆ ಮಾತಾಡ್ಬಿಟ್ನೇನೋ, ಅವ್ರೇಂಗ್ ತಿಳ್ಕೊಂಡ್ಬಿಟ್ಟೇನೋ, ಮನಸ್ಸಲ್ಲಿ ಏನಾಗುತ್ತೆ, ಪ್ರಶ್ನೆಗಳು ಮೂಡ್ತವೆ ಆತ್ಮೀಯರೇ. ಅದಕ್ಕಾಗಿ ಬಾಬಾ ಜೊತೆಗೆ ಸ್ನೇಹ ಇದ್ದಾಗ ನಿಮ್ಗೆ ಪರಿಶ್ರಮ ಕಡಿಮೆ ಆಗ್ತದೆ. ಇದನ್ನೆಲ್ಲ ಬಾಬಾ ಏನ್ ಹೇಳ್ತಾರೆ, ಸ್ನೇಹಿತನಲ್ಲಿರುವಂತ ಒಂದು ವಿಶೇಷತೆ. ಆದ್ರೆ ಆ ಸ್ನೇಹಿತನ ಪೋಸ್ಟಿಗೆ ಹೋಗೋದು ನೀವು ತಿಳಿದಷ್ಟು ಸಹಜ ಅಲ್ಲ. ಬಾಬಾ ನನಗೆ ಶಾಂತಿ ಕೊಡು ಅಂತ ನಿಮ್ಮನ್ನ ಸ್ನೇಹ ಮಾಡ್ಕೊಳ್ತಾನಲ್ವ? ಅವನು ಮಾಡ್ಕೊಳಲ್ಲ. ಯಾಕೆ ಮಾಡ್ಕೊಳ್ತಾನೆ? ಭಗವಂತ ಹೇಳ್ತಾರೆ, ನನ್ನ ಕೆಲ್ಸಕ್ಕೆ ನೀನ್ ಸಹಾಯ ಮಾಡು, ನಿನ್ನ ಕೆಲ್ಸಕ್ಕೆ ನಾನು ಸಹಾಯ ಮಾಡ್ಕೊಳ್ತೇನೆ ಅಲ್ವಾ? ನನ್ನ ಕಾರ್ಯಕ್ಕೆ ಸರಿಸಮಾನವಾಗಿ ನೀನು ಸಂಪೂರ್ಣ ಸಮರ್ಪಣಾ ಭಾವದಿಂದ ನಿಮಿತ್ತನಾದಾಗ ನಾನೂ ಕೂಡ ನಿನ್ನ ವೈಯಕ್ತಿಕ ಕೆಲಸದಲ್ಲಿ ಸಮರ್ಪಣಾ ಭಾವದಿಂದ ನಾನೇನಾಗ್ತಾನೆ, ನಿನಗೆ ಸಹಯೋಗವನ್ನ ಮಾಡ್ತೇನೆ. ನಾನು ಸಮರ್ಪಣೆ ಆಗ್ಲಿಕ್ಕೆ ರೆಡಿ ಇರೋದಿಲ್ಲ, ಸಮಯ ಕೊಡೋದಿಲ್ಲ, ಸಂಕಲ್ಪ ಕೊಡೋದಿಲ್ಲ, ಡಿಸಿಪ್ಲಿನ್ ಇಲ್ಲ, ಸೀರಿಯಸ್ನೆಸ್ ಇಲ್ಲ, ಅಟೆನ್ಷನ್ ಇಲ್ಲ, ಆಸಕ್ತಿ ಇಲ್ಲ. ಆವಾಗ ಬಾಬಾ ಫ್ರೆಂಡ್ ಆಗ್ತಾರೋ ಆಗಲ್ವೋ? ಆಗಲ್ಲ. ನಮಗೆ ನಮ್ಮ ವೈಯಕ್ತಿಕ ಕೆಲಸದಲ್ಲಿ ಸೀರಿಯಸ್ನೆಸ್ ಇದೆ ಹೊರತು ಈಶ್ವರ್ಯ ಕಾರ್ಯದಲ್ಲಿ ನಮ್ಗೇನಿಲ್ಲ, ಸೀರಿಯಸ್ನೆಸ್ ಇಲ್ಲ. ಬಾಬಾನ ಮನೆಗೆ ಹೋದಾಗ ಫಸ್ಟ್ ಅಟೆನ್ಷನ್ ಏನು? ನಾವು ಊಟ ತಿನ್ಬೇಕು ಅಂತ, ಬೇರೆ ಕೊಡಬೇಕು ಅಂತ ನಮಗೆ ಅಟೆನ್ಷನ್ ಇರೋದಿಲ್ಲ. ಆರಾಮಾಗಿ ಸಂಗಮಯುಗದಲ್ಲಿ ಸಿಕ್ಕಿರುವಂತ ಸೀಟ್ ಮೇಲೆ ಭದ್ರವಾಗಿ ಕೂತ್ಕೊಂಡಿರ್ತೀವಿ. ಯಾರಾದ್ರೂ ಬಂದ್ರೆ ಅವ್ರಿಗೆ ಫಸ್ಟಿಗೆ ಸೀಟ್ ಕೊಡಬೇಕು, ನಾವ್ ಎದ್ದೋಗ್ಬೇಕು ಹೇಳುವಂತ ಮನೋಸ್ಥಿತಿ ನಮ್ದು ಇಲ್ವಾ? ಅಲ್ಲಿ ಯಾರು ಇಲ್ಲ ಅಂತಂದ್ರೆ ತಕ್ಷಣದಲ್ಲಿ ನಮ್ಮ ಮೊಬೈಲಲ್ಲಿ ಫೋಟೋ ತೆಗಿಬೇಕು, ಅಥವಾ ಅಲ್ಲಿ ಅವಶ್ಯಕತೆ ಇದ್ರೆ ಚೇರ್ ಹಾಕ್ಬೇಕು, ಕಸ ಗುಡಿಸ್ಬೇಕು. ನಿಮ್ಮಲ್ಲಿ ಏನಾದ್ರು ಕೆಲಸ ಮಾಡ್ಲಿಕ್ಕೆ ನಿಮ್ಗೆ ಯಾರಾದ್ರೂ ಡೈರೆಕ್ಷನ್ ಕೊಡ್ಬೇಕಾ ಆತ್ಮೀಯರೇ? ಇಲ್ಲ. ಮತ್ ಬಾಬನ್ ಮನೇಲಿ ಯಾಕೆ ಹೇಳ್ಬೇಕು? ನಾವು ಹೋಗ್ಬಿಟ್ಟು ಮಾಡ್ಬೇಕಲ್ವಾ? ನಮ್ಮ ಮನೆ ಅಂತ ತಿಳ್ಕೊಳ್ಬೇಕಲ್ವಾ? ಅವಾಗ ತಾನೇ ಬಾಬಾ ಪ್ರೀತಿ ಮಾಡ್ತಾರೆ. ಅದನ್ನ ಮಾಡ್ಬೇಕು ಅಂದ್ರೆ ನಿಯಮಗಳನ್ನ ಶ್ರೀಮತವನ್ನ ಏನ್ ಮಾಡಿರ್ಬೇಕು, ಪಾಲನೆ ಮಾಡಿದಾಗ ಮಾತ್ರ ಏನಾಗುತ್ತೆ, ಮಾಡುವಂತ ಅಧಿಕಾರ ನಿಮ್ಗೆ ನಿಮಿತ್ತದವರಿಂದ ಸಿಗತ್ತೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಇಲ್ಲಿ ನಿಮ್ಗೆ ಭಗವಂತ ಜೊತೆಗೆ ಯೋಗ ಸಹಜವಾಗ್ಬಿಡ್ತದೆ. ಸ್ನೇಹ ಸೆ ಯಾದ್ ಕರ್ನೆ ಮೇ ಮೆಹನತ್ ನಹಿ ಲಗ್ತಿ. ಸ್ನೇಹದ ಆಧಾರದಲ್ಲಿ ಭಗವಂತನ ನೆನಪು ಮಾಡೋದು ಏನಾಗೋದಿಲ್ಲ, ಕಷ್ಟ ಆಗೋದಿಲ್ಲ. ನೋಡಿ, ಫ್ರೆಂಡ್ ಏನಾದ್ರು ಫೋನ್ ಮಾಡಿದ್ರೆ ತಕ್ಷಣ ಫೋನ್ ಮಾಡ್ಬಿಡ್ತಾರೆ. ಅಂದ್ರೆ ನಮ್ಗೆ ಬೇಕಾದವ್ರು ಯಾರು ಫೋನ್ ಮಾಡಿದ್ರೆ ತಕ್ಷಣ ಮಾತಾಡಬೇಕು ಅಂತ ಅನ್ಸುತ್ತೆ ಅಲ್ವಾ? ಯಾರ್ದೋ ಜೊತೆ ಜಗಳಗಳು, ಭಿನ್ನಾಭಿಪ್ರಾಯಗಳು, ಫೋನ್ ಮಾಡಿದಾಗ ಯಾಕಪ್ಪ ಇವ್ರು ಫೋನ್ ಮಾಡಿದ್ರು, ಸ್ವಲ್ಪ ಲೇಟ್ ಆಗ್ಬಿಟ್ಟು ಫೋನ್ ರಿಸೀವ್ ಮಾಡೋಣ ಅಂತ ಅನ್ಸತ್ತೋ ಅನ್ಸಲ್ವೋ? ನಮ್ಗೆ ಬೇಕಾದವ್ರು ಫೋನ್ ಮಾಡಿದಾಗ ಏನ್ ಅನ್ಸುತ್ತೆ, ಏನ್ ಅರ್ಜೆಂಟ್ ತಕ್ಷಣ ಮಾಡ್ತೀವಿ. ಏನ್ ಅರ್ಜೆಂಟ್ ಅಲ್ಲ, ಊಟ ಮಾಡ್ಬೇಕಾದ್ರೂ ಕೂಡ ಫೋನ್ ರಿಸೀವ್ ಮಾಡ್ಬಿಡ್ತೀವಿ. ಯಾಕಂದ್ರೆ ಇಷ್ಟ ಆಗತ್ತಲ್ಲ ಅವ್ರ ಜೊತೆಗೆ ಇರುವಂತದ್ದು. ನನಗೆ ತುಂಬಾ ಇಷ್ಟ ಆಗೋದು ಯಾರ ಜೊತೆ ಮಾತಾಡೋದು ಗೊತ್ತಾ? ಒಂದು ಬಾಬಾನ ಜೊತೆಗೆ, ಎರಡನೇದು ಸ್ನೇಹಿತರ ಜೊತೆಗೆ, ಎರಡನೇದು ಯಾರು ಈಶ್ವರಿಯ ಜ್ಞಾನದ ಚರ್ಚೆಗೆ ಫೋನ್ ಮಾಡ್ತಾನೆ ನೋಡಿ, ಅವ್ರ ಜೊತೆಗೆ ಮಾತಾಡೋದು ನನಗೆ ಇಷ್ಟ. ನಮ್ಮನೇಲಿ ಹಿಂಗಾಯ್ತು, ನಿಮ್ಮನೇಲಿ ಹಿಂಗಾಯ್ತು, ಊಟ ಆಯ್ತು, ತಿಂಡಿ ಆಯ್ತು, ಹಂಗ ಮಾತಾಡೋರಿಗೆಲ್ಲ ಇಷ್ಟ ಆಗೋದು ಯಾವ್ದು? ಅಣ್ಣವ್ರೆ ಇದರ ಅರ್ಥ ಏನು, ಇದರ ಮೀನಿಂಗ್ ಏನು,
ಇದು ಯಾಕೆ ಹೀಗೆ? ಉತ್ತರ ಹೇಳಿದ ಮೇಲೂ ಕೂಡ ನನಗೆ ಅರ್ಥ ಆಗಿಲ್ಲ, ಇನ್ನೊಂದ್ಸಲ ಹೇಳಿ ಅಂತ ಹೇಳ್ತಾರೆ, ನನಗೆ ಮತ್ತೆ ಖುಷಿ ಆಗ್ತದೆ. ಯಾಕೆ ಹೇಳಿ? ಸತ್ಯವಾಗಿ ಹೇಳ್ತಿದಲ್ಲ, ಅರ್ಥ ಆಗಲಿಲ್ಲ ಅಂತ ಬಿಡು, ಮತ್ತೆ ಉದಾಹರಣೆ ಹೇಳ್ಬೇಕು ಅವರಿಗೂ, ಮತ್ತೆ ಕಥೆ ಹೇಳ್ಬೇಕು, ನಮ್ಮ ಅನುಭವಗಳನ್ನು ಹೇಳ್ಬೇಕು. ಅಂದ್ರೆ ಜ್ಞಾನದ ಚಿಂತನ ಮಂಥನ ಮಾಡಿದಾಗ, ಅಂದ್ರೆ ಸೀರಿಯಸ್ ಆಗಿ ಮಾಡ್ಬೇಕು. ಅಂತವ್ರನ್ನ ಕೇಳಿದಾಗ, ಪ್ರಶ್ನೆಗಳನ್ನ ಕೇಳಿದಾಗ, ಫೋನ್ ಮಾಡಿದಾಗ ನಮ್ಗೇನಾಗತ್ತೆ? ಖುಷಿ ಆಗತ್ತೆ. ಹೌದಪ್ಪ, ಇವರೇನೋ ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಅದೇ ಊರ್ ಸುದ್ದಿ ಮಾತಾಡ್ತಾರೆ ಅವ್ರು ಹಾಗಂತೆ ಹಿಂಗಂತೆ ಅಂತಂದ್ರೆ ಖುಷಿ ಆಗತ್ತಾ? ಇಲ್ಲ. ಇಲ್ಲ ಅಲ್ವಾ? ಹಾಗೆ ಬಾಬನಿಗೆ ಯಾವ್ದು ಇಷ್ಟ ಆಗ್ತದೆ? ಈಶ್ವರಿ ಕಾರ್ಯ. ಬಗ್ಗೆ ವಿಶ್ವ ಕಲ್ಯಾಣಕ್ಕೆ ಯಾರು ನಿಮಿತ್ತರಾಗ್ತಾರೋ, ಬೇದಿನ ಸೇವೆಗೆ ಯಾರು ನಿಮಿತ್ತರಾಗ್ತಾರೋ ಅವರು ಇಷ್ಟ ಆಗ್ತದೆ. ಬಾಬಾ ಚೆನ್ನಾಗಿದ್ಯಾ, ಊಟ ತಿಂಡಿ ಆಯ್ತಾ, ಹೋಗ ಏನ್ ತಿಂದೆ ಅಂತ ಕೇಳಿದ್ರೆ ಖುಷಿ ಆಗತ್ತಾ? ಆಗಲ್ಲ ಬಾಬನಿಗೆ? ಖುಷಿ ಆಗಲ್ಲ. ಆಗತ್ತಾ? ಆಗಲ್ಲ. ಆಗಲ್ಲ. ಹಾಗಲ್ಲ ಅಲ್ವಾ? ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ, ನನ್ನ ಕಾರ್ಯಕ್ಕೆ ಯಾರು ಸಹಯೋಗಿ ಆಗ್ತಾರೋ ಸಮಯದ ಅನುಸಾರ ಅಂತವ್ರು ತುಂಬಾ ಇಷ್ಟವಾಗ್ತಾರೆ. ಮೊಹಬ್ಬತ್ ಕಾ ಫಲ್ ಖಾತಾ ಹೈ ಅಂತ ಮಕ್ಕಳು ಏನ್ ಮಾಡ್ತಾರೆ? ಪ್ರೀತಿಯ ಫಲವನ್ನ ತಿಂತಾರಂತೆ. ಏನದು? ಪ್ರೀತಿಯ ಫಲ. ಪ್ರೀತಿಯ ಫಲ ಅಂತಂದ್ರೆ ಏನು? ಖುಷಿ. ಆ ಊಟ ತಿಂಡಿ ಮಾಡಿಟ್ಟಿದ್ದೀನ, ಹೋಗ್ಬಿಟ್ಟು ತಿನ್ನು ಅಂತ ಹೇಳ್ತಾರೆ ಅಲ್ವಾ? ಇನ್ನೊಂದು ಏನಾಗತ್ತೆ, ನೀವು ಓದ್ತಾ ಕುತ್ಕೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಏನ್ ಮಾಡ್ತಾ ಕುತ್ಕೊಂಡಿದ್ದೀರಿ? ಓದ್ತಾ. ಆವಾಗ ಅಮ್ಮ ಬಂದ್ಬಿಟ್ಟು ಇಡ್ಲಿ ವಡ ಮಾಡ್ಬಿಟ್ಟು ತಿನ್ನಿಸ್ತಾರಲ್ಲ, ಬಜ್ಜಿ ಬೋಂಡ ಮಾಡಿ ತಿನ್ನಿಸ್ತಾರಲ್ಲ, ಬಾಯಲ್ಲಿ ಹಾಕ್ತಾರಲ್ಲ ತಿನ್ನು ಅಂತ. ಇದಕ್ಕೇನ್ ಹೇಳ್ತಾರೆ? ಮೊಹಬ್ಬತ್ ಕಾ ಫಲ್. ಅಂದ್ರೆ ಪ್ರೀತಿಯ ಫಲ ಏನು ಗೊತ್ತಾ ಆತ್ಮೀಯರೇ? ನಿಮ್ಗೆ ಲೌಕಿಕದಲ್ಲಿ ಏನೋ ಒಂದು ಕಷ್ಟ ಬಂದಿರ್ತದೆ, ಲೌಕಿಕ ಇರ್ಬೋದು, ಅಲೌಕಿಕದಲ್ಲಿ ಎಲ್ಲೋ ಒಂದ್ ಕಡೆ ಕಷ್ಟ ಇರ್ತದೆ, ಶಾರೀರಿಕವಾಗಿ, ಮಾನಸಿಕವಾಗಿ, ಹಣಕಾಸಿಗೆ, ಏನೋ ಒಂದು. ಆ ಸಮಯದಲ್ಲಿ ಟಕ್ ಅಂತ ಬಾಬಾ ಬಂದ್ಬಿಟ್ಟು ಹೆಲ್ಪ್ ಮಾಡ್ಬಿಡ್ತಾರೆ. ಗಳಗಳ ಅಂತ ಕಣ್ಣಲ್ಲಿ ನೀರು ಬಂದ್ಬಿಡ್ತದೆ ಆತ್ಮೀಯರೇ, ಗೊತ್ತಾಗ್ಬಿಡ್ತದೆ ಇದು ಯಾರು ಮಾಡಿದ್ದು? ಬಾಬಾ. ಬಾಬಾ. ಅಪ್ಪನೇ ಮಾಡಿದ್ದು. ಪಟ್ಟಂತ ನೀವು ಕರೆದಿರುವುದಿಲ್ಲ ಅವನನ್ನ, ಆದ್ರೂ ಕೂಡ ತಂದ್ಬಿಟ್ಟು ಏನ್ ಮಾಡ್ತಾರೆ? ಸಹಯೋಗವನ್ನ ಕೊಡ್ತಾರೆ ಅಲ್ವಾ? ನೀವು ಚೆನ್ನಾಗಿ ಓದ್ತಾ ಇದ್ದಾಗ ಬೇಡ ಬೇಡ ಅಂತಂದ್ರೂ ಕೂಡ ಅಮ್ಮ ತಿಂಡಿ ಕೊಡ್ತಾರೆ, ಟೀ ಕಾಫಿ ಕೊಡ್ತಾರೆ, ಮಗುಗೆ ಏನಾಗ್ಬಾರ್ದು? ನಿದ್ರೆ ಬರಬಾರ್ದು ಅಂತ ಅಲ್ವಾ? ಇದಕ್ಕೆ ಹೇಳ್ತಾರೆ, ಮಾಡ್ತಾರೆ ಪ್ರೀತಿಯ ಫಲ. ಕಾಡಿ ಬೇಡಿ ಕಷ್ಟಪಟ್ಬಿಟ್ಟು ತಗೊಳ್ಳೋದು ಪ್ರೀತಿಯ ಫಲ ಅಲ್ಲ. ಅಲ್ಲ. स्नेह की निशानी विशेष चारों उनके बच्चे तो है ही, लेकिन डबल विदेशी स्नेह में दौड़ दौड़ कर पहुंच गए हैं. ಬಾಬಾ ಹೇಳ್ತಾರೆ ಇದೆಲ್ಲ ಸ್ನೇಹದ ಗುರುತುಗಳು. ವಿಶೇಷವಾಗಿ ಎಲ್ಲರೂ ಕೂಡ ಏನು ಬಾಬನಿಗೆ ಸ್ನೇಹಿತರನ್ನೇ. ಅದರಲ್ಲೂ ಈ ವಿದೇಶಿಯರಿಗೆ ಸ್ನೇಹ ಹೆಚ್ಚಿಗೆ ಅಂತ. ಯಾಕೆ? ದೂರದಿಂದ ಬಂದಿರ್ತಾರೆ. ಇಷ್ಟು ಹಣ ಹೆಚ್ಚಿಗೆ ಖರ್ಚು ಮಾಡ್ಬಿಟ್ಟು ಬರ್ತಾರಲ್ವಾ, ಅದಕ್ಕಾಗಿ ಸ್ನೇಹ ಇಷ್ಟ ಆಗುತ್ತೆ. ಆದ್ಮೇಲೆ ನನಗೆ ಕೆಲವೊಂದು ವಿಷಯ ಅರ್ಥ ಆಗೋದಿಲ್ಲ. ಏನು ಗೊತ್ತಾ? ಅಯ್ಯೋ ಬಾಬಾನಪ್ಪ, ಬಾಬನ ಮೇಲೆ ನಂಗೆ ತುಂಬಾ ಪ್ರೀತಿ ಇದೆ ಅಂತ ಹೇಳ್ತಾರೆ. ಏನ್ ಹೇಳ್ತಾರೆ? ತುಂಬಾ ಪ್ರೀತಿ. ಒಬ್ಬೊಬ್ರೆ. ಸರಿ, ಬೆಂಗಳೂರು ಬಟ್ಟಿಗೆ ಹೋಗಿರ್ತೀವಿ. ಓಕೆ, ಬಟ್ಟಿ ಎಲೆಕ್ಟ್ರಾನಿಕ್ ಸಿಟಿಲಿ ಇರ್ತದೆ. ಓಕೆ, ಯಾರೊಬ್ರು ರಾಜಾಜಿನಗರದಲ್ಲಿ ಇರ್ತಾರೆ. ಅಂದ್ರೆ ರಾಜಾಜಿನಗರ ಯಾರು ಬೇಜಾರು ಮಾಡ್ಕೊಳ್ಬೇಡಿ, ನಾನು ಉದಾಹರಣೆ ಕೊಟ್ಟಿರ್ತೀನಿ, ಸರಿನಾ? ಕೊರೆ ಇಲ್ಲಿ ಬಟ್ಟಿ ಇದೆ ಬನ್ನಿ. ಅಯ್ಯೋ ನೋಡ್ರಿ, ಅಷ್ಟು ದೂರನಾ? ತುಂಬಾ ದೂರ ಆಗ್ತದೆ ಬರ್ಲಿಕ್ಕೆ ಅಂತ ಹೇಳ್ತಾರೆ. ಯಾವ್ದಕ್ಕೆ? ಬಟ್ಟೆಗೆ. ರಾಜಾಜಿನಗರದಿಂದ ಎಲೆಕ್ಟ್ರಾನಿಕ್ ಸಿಟಿ ಬಂದ್ಬಿಟ್ಟು 30 ಕಿಲೋಮೀಟರ್. ಎಷ್ಟು ಕಿಲೋಮೀಟರ್? 30 ಕಿಲೋಮೀಟರ್. ನಾವಿಲ್ಲಿ ಸಿರ್ಸಿಯಿಂದ ಎಲೆಕ್ಟ್ರಾನಿಕ್ ಸಿಟಿಗೆ ರಾತ್ರಿ ಪೂರ್ತಿ ಎಚ್ಚರ ಆಗ್ಬಿಟ್ಟು 450 ಕಿಲೋಮೀಟರ್ ದೂರ ಹೋಗಿರ್ತೀವಿ. ಅದು ನಮ್ಗೆ ಹತ್ರ, ನಮ್ಮನೆ ಹಿಂಭಾಗದಲ್ಲೇ ಇದೆ ಬೆಂಗಳೂರು, ನಮ್ಗೆ ತುಂಬಾ ಹತ್ರ. ಮತ್ತೆ ರಾಜಾಜಿನಗರದವರಿಗೆ ಎಲೆಕ್ಟ್ರಾನಿಕ್ ಸಿಟಿ ಬರೋದೇನಾಗ್ಬಿಡ್ತದೆ? ದೂರ. ಅದು ಜಿಗಡಿಯಿಂದ ಎಲೆಕ್ಟ್ರಾನಿಕ್ ಸಿಟಿ ಬರೋರ್ಗು ತುಂಬಾ ದೂರ ಆಗ್ಬಿಡ್ತದೆ. ಇಲ್ಲ, ಹತ್ರ. ಇಲ್ಲಪ್ಪ, ತುಂಬಾ ದೂರ. ಅಯ್ಯೋ ಅಣ್ಣವ್ರು ತುಂಬಾ ದೂರ, ಬಸ್ಗಳು ಸಿಗೋದಿಲ್ಲ, 2 ಗಂಟೆ ಟ್ರಾಫಿಕ್ ಜಾಮ್. ಅದೇನೇ ಸೆಂಟರ್ ಟೀಚರು ಸೋಮನಾಥ ನೋಡ್ಲಿಕ್ಕೆ ಹೋಗೋದಿದೆ. ಹೌದಾ ಅಕ್ಕೋರೆ, ನನ್ನೊಂದು ಹೆಸರು ಬರ್ಕೊಂಡ್ಬಿಡಿ. ಅವಾಗ ಹತ್ರ ಆಗ್ಬಿಡ್ತದೆ, ಸೋಮನಾಥ ಪಕ್ಕದಲ್ಲೇ ಇದೆ. ಹಾಸನಕ್ಕೆ ಹೋಗಿದ್ದಾರೆ ನಮ್ಮವರು, ಯಾವ್ದೋ ಗೊತ್ತಾ, ಪಿಕ್ನಿಕ್ಕಿಗೆ. ಅರ್ಧ ದಿನ ಅಷ್ಟು ದೂರಕ್ಕೆ ಹೋಗಿದ್ದಾರೆ ಪಿಕ್ನಿಕ್ಕಿಗೆ. ಬ್ರಹ್ಮ ಭೋಜನ ಸಿಗ್ತದೆ, ಆಟ ಆಡ್ತಾರೆ ಹೋಗ್ತಾರೆ. ಯೋಗ ಅಂತಂದ್ರೆ ಅದಕ್ಕೆ ಕೇಳ್ಬೇಡಿ. ಆದ್ಮೇಲೆ ಬಾಬನಿಗೆ ಪ್ರೀತಿ ಎಲ್ಲಿಂದ ಬಂತು ನಿಮ್ದು? ಕೆಲವೊಂದ್ಸಲ ಸ್ಪಷ್ಟವಾಗಿ ಕಠೋರ ಶಬ್ದದಲ್ಲಿ ಹೇಳಬೇಕಾಗ್ತದೆ ಆತ್ಮೀಯರೇ. ಆದ್ಮೇಲೆ ನಮ್ಗೆ ಎಷ್ಟು ಪ್ರೀತಿ ಇದೆ? ಆರೋಗ್ಯ ಸರಿ ಇಲ್ಲ, ಎಷ್ಟು ದೂರದಲ್ಲಿ ಬೇಕಾದ್ರೂ ಕೂಡ ಹಾಸ್ಪಿಟ್ಲ್ ಹೊಡ್ಕೊಂಡು ಹೋಗ್ತಿರ್ತಾನೆ. ಮಗನಿಗೆ ಹೆಣ್ಣು ನೋಡಬೇಕು ಅಂತಂದ್ರೆ ಹೋಗ್ತಿರ್ತಾನೆ, ಶಾಪಿಂಗ್ ಮಾಡ್ಲಿಕ್ಕೆ ಹೋಗ್ತಿರ್ತಾನೆ.
ಬಟ್ಟೆ ಬೇಕು ಅಂದ್ರೆ ಹೋಗ್ತಿರ್ತಾನೆ. ಈಶ್ವರ್ಯ ಕಾರ್ಯಕ್ಕೆ ಸಾಧನೆಗೆ ಯಾಕೆ ನೆಪಗಳು ಬರ್ತಾವೆ? ಈ ರೀತಿ ನೆಪ ಹೇಳುವಂತ ಆತ್ಮಗಳನ್ನ ಬಾಬಾ ಫ್ರೆಂಡ್ ಮಾಡ್ಕೊಳ್ತಾರಾ? ಅದನ್ನೇ ಬಾಬಾ ಹೇಳುವಂಥದ್ದು. ಫಾರಿನ್ ಅವರು ವರ್ಷಕ್ಕೊಂದ್ಸಲನಾದ್ರೂ ಬಾಬಾನ ಮಿಲ್ನಕ್ ಬರ್ತಾರಂತೆ, ಇಂಡಿಯಾದವ್ರು ಬರೋದೇ ಇಲ್ವಂತೆ. ಯಾಕೆ ಹೇಳಿ? ಭಾರತದವರಿಗೆ ಮೌಂಟ್ ಅಬು ಏನಾಗಿದ್ದು ತುಂಬಾ ದೂರ ಆಗ್ಬಿಟ್ಟಿದೆ, ಫಾರಿನ್ ಅವರಿಗೆ ಹತ್ರ ಆಗ್ಬಿಟ್ಟಿದೆ ಅಲ್ವಾ? ಅದಕ್ಕಾಗಿ ಪ್ರೀತಿ ಇದ್ದಾಗ ಬಾಬಾ ಹೇಳ್ತಾರೆ, ಏನ್ ಮಾಡ್ತಾರಂತೆ, ಓಡೋಡ್ಬಿಟ್ಟು ಸ್ನೇಹದ ವಿಮಾನದಲ್ಲಿ ಹಾರ್ಬಿಟ್ಟು ಏನ್ ಮಾಡ್ಬಿಡ್ತಾರೆ, ಬಂದ್ಬಿಡ್ತಾರೆ. ಒಂದು ಕುಮಾರ್ನಿಗೆ ನಾನು ಫೋನ್ ಮಾಡಿದ್ದೆ, ಯಾಕಪ್ಪ ಬರ್ತಾ ಇಲ್ಲ ಗ್ರೂಪ್ ಅಲ್ಲಿ ಅಂತ. ಆಂಧ್ರದವನು, ರಾಜಮಂಡ್ರಿ ಅವ್ನು. ಅವನೇನು ಹೇಳ್ದ ಗೊತ್ತಾ, ನಾನು ಇವಾಗ ಜಾಬ್ ಬಿಟ್ಟಿದ್ದೇನೆ, ಜಾಬ್ ಅಲ್ಲಿ ನಮ್ಗೆ ಬೇಕಾದಾಗ ಸೇವೆ ಮಾಡ್ಲಿಕ್ಕೆ ನಮ್ಗೆ ರಜಾ ಸಿಗೋದಿಲ್ಲ. ನಮ್ಮಣ್ಣ ಏನ್ ಮಾಡ್ತಿದ್ದಾರೆ, ಮೊಬೈಲ್ ರಿಪೇರಿ ಮಾಡ್ತಿದ್ದಾರೆ, ಅದಕ್ಕೆ ನಾನು ಮೊಬೈಲ್ ರಿಪೇರಿ ಕೆಲಸ ಕಲಿತಾ ಇದ್ದೇನೆ. ಅದೇನರ್ಥ? ಈಶ್ವರ್ಯ ಕಾರ್ಯಕ್ಕೋಸ್ಕರ ಅವ್ರು ಜಾಬ್ ಚೇಂಜ್ ಮಾಡ್ಲಿಕ್ಕೂ ಕೂಡ ಏನಾಗಿದ್ದಾರೆ, ರೆಡಿ ಇದ್ದಾರೆ. ಆದ್ರೆ ನಾವು ಕೆಲವೊಂದ್ಸಲ ಏನ್ ಮಾಡ್ತೀವಿ, ಜಾಬಿಗೆ ಹೋಗ್ತಾ 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 ಅಮೃತ ವೇಳೆನೂ ಢಮಾರ್, ಕ್ಲಾಸೂನು ಢಮಾರ್, ಎಲ್ಲಾನು ಕೂಡ ಏನ್ ಮಾಡ್ಬಿಡ್ತೀವಿ, ಜಾಬ್ ಮಾಡ್ತಾ ಸಂಬಳ ಮಾಡ್ತಾ ಪರ್ಮನೆಂಟ್ ಆಗಿ ಇನ್ಕ್ರಿಮೆಂಟ್ ತಗೊಳ್ತಾ ಬಾಬನಿಂದ ಏನಾಗ್ತಾ ಹೋಗ್ತೀವಿ, ದೂರ ಆಗ್ತಾ ಇರ್ತೀವಿ ಅಲ್ವಾ? ಅದಕ್ಕಾಗಿ ಬಾಬಾ ಹೇಳ್ತಾರೆ, ಮಕ್ಕಳೇ ಚೆಕ್ ಮಾಡ್ಕೊಳ್ಳಿ, ದಿನದಿಂದ ದಿನಕ್ಕೆ ನಿಮ್ಮ ಮತ್ತು ಭಗವಂತನ ನಡುವಿನ ಡಿಸ್ಟನ್ಸ್ ಹತ್ರ ಆಗ್ತಾ ಇದೆಯೋ ದೂರ ಆಗ್ತಾ ಇದೆಯೋ ಹೇಳುದನ್ನ ಏನ್ ಮಾಡ್ಬೇಕು, ಚೆಕ್ ಮಾಡ್ಕೊಳ್ಬೇಕು. देखो 90 देशों से कैसे भागकर पहुंच गए हैं, 90 ದೇಶದಿಂದ ಓಡೋಡ್ ಬಂದಿದಾರಂತೆ. देश के बच्चे तो हैं ही प्रभु प्रेम के पात, लेकिन आज विशेष डबल विदेशियों को गोल्डन ಚಾನ್ಸ್ है. ವಿಶೇಷವಾಗಿ ಡಬಲ್ ಫಾರಿನರ್ಸ್ಗಳಿಗೋಸ್ಕರ ಬಾಬಾ ಬಂದಿರುವಂತದ್ದು. ಅಂದ್ರೆ ಆ ಸಮಯದಲ್ಲಿ ಫಸ್ಟ್ ಮಿಲನ ಏನಿರ್ತದೆ ಸೀಸನ್ ಎಂದು, ಅದು ಡಬಲ್ ಫಾರಿನರ್ಸ್ಗೋಸ್ಕರ ಇರ್ತಾ ಇತ್ತು. ಯಾಕಂತಂದ್ರೆ ಅವ್ರು ಬಂದವ್ರಿಗೆ ಇರ್ಲಿಕ್ಕೆ ವ್ಯವಸ್ಥೆ ಚೆನ್ನಾಗಿರ್ಲಿ ಹೇಳುವಂತ ದೃಷ್ಟಿಯಿಂದ ಫಸ್ಟ್ ಮಿಲನವನ್ನ ಅವರಿಗೋಸ್ಕರ ಇಡ್ತಾ ಇದ್ರು. ಅದಕ್ಕಾಗಿ ವಿಶೇಷವಾಗಿ ಬಾಬಾ ಡಬಲ್ ಫಾರಿನರ್ಸ್ ಹೆಚ್ಚಿಗೆ ಜನ ಇರುವಂತ ಕಾರಣದಿಂದ ಅವರು ಗೋಲ್ಡನ್ ಚಾನ್ಸ್ ಅನ್ನು ತೆಗೆದುಕೊಂಡಿದ್ದಾರೆ ಅಂತ ಹೇಳ್ತಿದ್ದಾರೆ. आप सबका भी विशेष प्यार है ना, ಸ್ನೇಹ है ना, कितना ಸ್ನೇಹ है? ಬಾಬಾ ಕೇಳ್ತಾರೆ ಎಲ್ಲರಿಗೂ ಕೂಡ, ಮಕ್ಕಳೇ ನಿಮ್ಗೆ ಬಾಬಾ ಜೊತೆಗೆ ಸ್ನೇಹ ಇದೆಯಾ, ಸ್ನೇಹ ಇದೆಯಾ, ಎಷ್ಟಿದೆ ಅಂತ ಕೇಳ್ತಾರೆ ಬಾಬಾ. ಎಷ್ಟಿದೆ? ಚಿಕ್ಕ ಮಕ್ಕಳಿಗೆ ಕೇಳಿದ್ರೆ ಎಷ್ಟಿದೆ ಅಂತ ಏನ್ ಹೇಳ್ತಾರೆ, ಇಷ್ಟಿದೆ ಅಂತ ಹೇಳ್ತಾರೆ. ಎಷ್ಟಿದೆ? ಆ ಚಿಕ್ಕ ಮಕ್ಕಳಿಗೆ ಕಳ್ಳೆಪುರಿ ಕೊಡಿ, ಏನ್ ಹೇಳಿ, ಕಳ್ಳೆಪುರಿ. ಬೆಂಗಳೂರಿನ ಭಾಷೆಯಲ್ಲಿ ಕಳ್ಳೆಪುರಿ ಹೇಳ್ತಾರೆ, ನಮ್ಮೂರ ಕಡೆ ಮಂಡಕ್ಕಿ ಅಂತ ಹೇಳ್ತಾರೆ. ಒಂದು ತಟ್ಟೆಯಲ್ಲಿ ಹಾಕೊಟ್ಟ ಆ ಚಿಕ್ಕ ಮಗುವಿನ ಕೈ ಹೆಂಗಿರ್ತದೆ, ಇಷ್ಟು ಚಿಕ್ಕದಿರ್ತದೆ. ಅದಕ್ಕೆ ಏನಿದೆ, ಆ ಕಳ್ಳೆಪುರಿ ತುಂಬಾ ಇಷ್ಟ ಅಂತಂದ್ರೆ ಕೈ ಹಿಂಗ ಮಾಡ್ಕೊಂಡು ಹೋಗ್ತದ. ಮಾಡ್ಕೊಂಡು ಹೋಗ್ಬಿಟ್ಟು ಏನ್ ಮಾಡ್ತದೆ, ತುಂಬಾ ಎತ್ಕೊಳ್ಬೇಕು ಅಂತ ಏನ್ ಮಾಡ್ತದೆ, ಹಿಂಗ ಮಾಡಿ ಹಿಂಗ ಬಾಯಲ್ಲಿದ್ದಾಗ ಒಂದ್ ಕಳ್ಳೆಪುರನು ಬಾಯಲ್ಲಿ ಹೋಗಿರೋದಿಲ್ಲ, ಎಲ್ಲ ತಟ್ಟೆಯಿಂದ ಕೆಳಗಡೆ ಬಿದ್ದಿರ್ತದೆ. ಯಾಕೆ ಹೇಳಿ, ಯಾಕೆ ಹೇಳಿ? ಚಿಕ್ಕ ಮಗು ಕಳ್ಳೆಪುರಿ ಬೇಕೋ ಬೇಡವೋ? ಬೇಕು ಅಂತ ಏನ್ ಮಾಡ್ತಿರೋದು, ಕೈಯನ್ನ ಹಿಂಗ್ ಮಾಡ್ಕೊಂಡು ಹೋಯ್ತು ಅಲ್ವಾ, ಕೊಯ್ಲ್ ಹಿಡ್ಕೊಳ್ತು, ಅದು ಎಲ್ಲ ಕೆಳಗಡೆ ಬಿದ್ದ್ಬಿಟ್ಟಿದೆ. ಯಾಕೆ? ಬೆರಳಿನ ನಡುವೆ ಗ್ಯಾಪ್ ಇದೆಯಲ್ಲ, ಗ್ಯಾಪ್ ಇದ್ದಕ್ಕೆಲ್ಲ ಕೆಳಗಡೆಗೆ ಏನಾಯ್ತು. ಹಾಗೆ ಅಮೃತ ವೇಳೆ ಯೋಗ ಮಾಡ್ಬೇಕು ಅಂತ ಎದ್ದು ಕೂತ್ಕೊಂಡಿರ್ತೀವಿ, ಇಲ್ಲಿ ಗ್ಯಾಪ್ ಇರ್ತದೆ. ಗ್ಯಾಪ್ ಇರುವಂತ ಕಾರಣದಿಂದ ಏನಾಗ್ತದೆ, ಎಲ್ಲ ಹೊರಗಡೆ ಹೋಗ್ಬಿಟ್ಟು ವಾಪಸ್ ಆ ಮನಸ್ಸಿಗೆ ಬಂದು ತಲುಪುವವರೆಗೆ ಏನಿರೋದಿಲ್ಲ. ಅವಾಗ ಅನುಭವನೇ ಅಲ್ಲಿ ಒಂದು ಬಾಬನಲ್ಲಿ ಮನಸ್ಸನ್ನು ಇಡೋದು ಬಿಟ್ಬಿಟ್ಟು ಪತಿ, ಮಕ್ಕಳು, ಆಫೀಸು, ಕೆಲಸ, ಚಿಂತೆ ಇದೆಲ್ಲದ ಕಡೆಗೂ ಏನಾಗ್ಬಿಡ್ತದೆ, ಅದು ಹೊಟ್ಟೋಗ್ಬಿಟ್ಟಿದ್ದಿರ್ತದೆ. ನನಗೇನು ಬೇಕು ಅದು ಆಹಾರ ಏನಾಗಿರೋದಿಲ್ಲ, ತಲುಪಿರೋದಿಲ್ಲ. ಆವಾಗ ಕಳ್ಳೆಪುರಿ ಯಾರು ತಿನ್ನಿಸ್ಬೇಕಾಗ್ತದೆ, ಅಮ್ಮನೇ ತಿನ್ನಿಸ್ಬೇಕಾಗ್ತದೆ. ಅದಕ್ಕಾಗಿ ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ನಿಮ್ಗೆ ತಂದೆ ಮೇಲೆ ಪ್ರೀತಿ ಇದೆಯಾ, ಎಷ್ಟಿದೆ, ಇಷ್ಟಿದೆ ಅಂತ ಹೇಳ್ತೀರಾ ಅಥವಾ ಇಷ್ಟಿದೆ ಅಂತ ಹೇಳ್ತೀರಾ? ತೀರ್ಥ ತಗೊಳ್ಬೇಕಾದ್ ನಾವ್ ಹಿಂಗ ಮಾಡ್ತೀವ, ಕ್ಲೋಸ್ ಮಾಡ್ಕೊಳ್ತೀವಿ ತಾನೆ ಕೈ ಬೆರಳುಗಳನ್ನ, ನೀರು ಕೂಡ ಕೆಳಗಡೆಗೆ. ಹಾಗೆ ನಮ್ಮ ಮನಸ್ಸನ್ನು ಕೂಡ ಹೆಂಗಿರ್ಬೇಕು, ಬೇರೆ ಯಾರು ಬರ್ಲಿಕ್ಕಲ್ಲಿ ಅವಕಾಶ
ಇರಕೂಡದು. ಏಕ್ ಬಾಪ್ ದುಸ್ತಾನ. तो किसी से तुलना कर सकते हो? ಬಾಬಾ ಜೊತೆಗೆ ಎಷ್ಟು ಪ್ರೀತಿ ಇದೆ ಅಂತ ಬಿಟ್ಟು ನೀವು ತುಲನೆ ಮಾಡ್ಲಿಕ್ಕೆ ಬರುತ್ತಾ? ನೀವು ಚೆಕ್ ಮಾಡ್ಕೊಳ್ಳಿ. ಬಾಬಾ ಯಾವ್ದಾದ್ರು ಈಶ್ವರಿ ಸಾಧನೆಗೆ ನಿಮ್ಗೆ ಇನ್ವಿಟೇಷನ್ ಕೊಟ್ಟಾಗ ನೀವೇನ್ ಕಾರಣ ಹೇಳ್ತಾ ಇದ್ದೀರಿ? ಏನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ. ಕಾರಣಗಳನ್ನ ಹೇಳ್ತಾ ಇರ್ತೀರಾ. ನಮ್ಮ ಮಗಳಿಗೆ ಹಿಂಗಿದೆ, ನಮ್ಮ ಮಗನಿಗೆ ಹಿಂಗಿದೆ, ಅಲ್ಲಿ ಇದೆ, ವರಮಹಾಲಕ್ಷ್ಮಿ ಹಬ್ಬ ಇದೆ, ಪರ್ಚೇಸಿಂಗ್ ಹೋಗೋದಿದೆ, ಮತ್ತೆ ನೂರಾರು ಕಾರಣಗಳನ್ನ ಹೇಳ್ತಿರೋ ಅದು ಸಾಧನೆಗೆ ಮೊದಲ ಪ್ರಾಶಸ್ತ್ಯವನ್ನ ಕೊಡ್ತಾ ಇದ್ರು. ನೀವೇನ್ ಮಾಡ್ಕೊಳ್ಳಿ? ಚೆಕ್ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಕೋಯಿ ತುಲನಾ ನಹಿ ಹೋ ಸಕ್ತಿ. ತಂದೆಯ ಸ್ನೇಹವನ್ನ ಯಾವುದೋ ಒಂದು ವಿಷಯದಿಂದ ನೀವು ಹೋಲಿಕೆ ಮಾಡ್ಲಿಕ್ಕೆ ಆಗತ್ತಾ? ತಂದೆಯ ಸ್ನೇಹ ಅಂತಂದ್ರೆ ಅಣ್ಣವ್ರೆ, ಒಂದು ಅರ್ಧ ಕೆಜಿ ನೆಕ್ಲೆಸ್ ಹಾಕೊಂಡು ಎಷ್ಟು ಖುಷಿ ಆಗುತ್ತೋ ಅಷ್ಟು ಖುಷಿ ಆಗತ್ತೆ ಅಂತ ಹೇಳ್ಬೋದಾ? ಇಲ್ಲ ಅಣ್ಣವ್ರೆ, ಅರ್ಧ ಕೆಜಿ ನೆಕ್ಲೆಸ್ ಇನ್ನೂ ಖುಷಿ ಕೊಡ್ತದೆ. ತಂದೆ ಸ್ನೇಹ ಅಷ್ಟಿಲ್ವೇ ಇಲ್ಲ ಅಲ್ವಾ? ನೆಕ್ಲೆಸ್ ಖುಷಿ ಕೊಡುತ್ತೋ ತಂದೆ ಸ್ನೇಹ ಖುಷಿ ಕೊಡುತ್ತೋ? ಬರೀ ಬಾಯಿಂದ ಮಾತ್ರ. ನನಗ್ ಗೊತ್ತು. ಹಂಗಿರೋದು ತಂದೆ ಸ್ನೇಹ ನಮ್ಗೆ ಆ ರೀತಿ ಇದ್ದಿದ್ರೆ 2 ಗಂಟೆ ಎದ್ದು ಬಿಟ್ಟು ಸರಿಯಾಗಿ ಕಣ್ಣು ಬಿಟ್ಕೊಂಡು ಯೋಗ ಮಾಡ್ತಾ ಕೂತ್ಕೊಳ್ತಿದ್ವಿ. ಹೌದಾ ಅಲ್ವೋ? ಅದೇ ನೆಕ್ಲೆಸ್ ಸಿಕ್ತಂದ ಕಣ್ಣು ಬಾಯಿ ಬಿಟ್ಬಿಟ್ಟು ಹೆಂಗ್ ಕೂತ್ಕೊಂಡಿರ್ತೀವಿ? ಯಾವ್ದು 1 ಕೋಟಿ ರೂಪಾಯಿ ಕೊಡ್ತೀವಿ ಅಂತಂದ ಓಕೆ, ನಾಳೆ ನಿಮ್ಗೂ ಎಲ್ಲರಿಗೂ 1 ಕೋಟಿ ರೂಪಾಯಿ ಕೊಡ್ತೀರಂದ್ರೆ ನಿಮ್ಗೆ ರಾತ್ರಿ ನಿದ್ದೆ ಬರ್ತಾರೋ ಬರಲ್ವೋ? ಬರಲ್ಲ. ಇವಾಗ ಯೋಗದಲ್ಲಿ ಕುತ್ಕೊಂಡಾಗ ನಿದ್ದೆ ಬರ್ತದೆ ಅಂತಂದ್ರೆ ಏನರ್ಥ? 1 ಕೋಟಿಯಷ್ಟು ಸಂಪಾದನೆ ಕೂಡ ಮಾಡ್ತಾ ಇಲ್ಲ ಅಂತ ಅರ್ಥ ಅಲ್ವಾ? ಅದಕ್ಕಾಗಿ ಆತ್ಮೇಲೆ ಸತ್ಯತೆಯನ್ನು ಸ್ವೀಕಾರ ಮಾಡಿ. ತಂದೆಯ ಪ್ರೀತಿಯನ್ನು ಬೇರೆ ಯಾರ ಜಾತಕ ಹೋಲಿಕೆ ಮಾಡ್ಲಿಕ್ಕೆ ಆಗತ್ತಾ? ಪ್ರಪಂಚದಲ್ಲಿದ್ದು ಯಾವುದೇ ವ್ಯಕ್ತಿ ಇರ್ಲಿ, ಸಾಧನ ಇರ್ಲಿ, ಹೆಸರು ಕೀರ್ತಿ ಇರ್ಲಿ, ಹೋಲಿಕೆ ಮಾಡ್ಲಿಕ್ಕೆ ಆಗತ್ತಾ? ಇಲ್ಲ. ओके, आप सबका एक गीत है ना, न आसमान में इतने तारे हैं, न सागर में इतना जल है, बेहद का प्यार, बेहद का स्नेह है. ಭಗವಂತ ನಮ್ಮನ್ನ ಎಷ್ಟು ಪ್ರೀತಿ ಮಾಡ್ತಾರೆ ಅಂತಂದ್ರೆ, ಅಷ್ಟು ಆಕಾಶದಲ್ಲಿ ನಕ್ಷತ್ರನೂ ಕೂಡ ಇಲ್ಲ, ಅಷ್ಟು ಸಮುದ್ರದಲ್ಲಿ ನೀರು ಕೂಡ ಇಲ್ಲ. ಅದಕ್ಕಿಂತ ಅಪರಿಮಿತವಾಗಿ ಭಗವಂತನನ್ನ ಏನ್ ಮಾಡ್ತಿದ್ದಾರೆ ಪ್ರೀತಿ ಮಾಡ್ತಾರೆ ಅಂತ ಅನ್ಸತ್ತಾ? ಅಷ್ಟು ಖುಷಿ, ಅಷ್ಟು ಆನಂದ, ಅಷ್ಟು ಪ್ರೀತಿ ಇದೆಯಾ ಅಂತ ಭಗವಂತನ ಪ್ರಶ್ನೆ. ಎಸ್ ಆರ್ ನೋ? ಸತ್ಯ ಹೇಳಿ. ಎಸ್ ಆರ್ ನೋ? ನಿಜವಾಗ್ಲೂ ನಮ್ಮಲ್ಲಿ ಆ ಪ್ರೀತಿ ಇಲ್ಲ. ಆ ಪ್ರೀತಿ ಇದ್ದಿದ್ದೇ ಆದ್ರೆ ಒಂದು ದಿನದಲ್ಲಿ 1 ಕ್ಷಣನೂ ಕೂಡ ನಮ್ಗೆ ಬೇಜಾರಾಗ್ಲಿಕ್ಕೆ ಸಾಧ್ಯ ಇಲ್ಲ. ಸದಾಕಾಲ ನಾವ್ ಹೆಂಗಿರ್ತಿದ್ವಿ? ಖುಷಿಯಾಗಿರ್ತೀವಿ, ಅಲರ್ಟ್ ಆಗಿರ್ತೀವಿ, ಸೀರಿಯಸ್ ಆಗಿ ಈಶ್ವರಿ ಸುಖವನ್ನು ನಾವೇನ್ ಮಾಡ್ತಿರ್ತೀವಿ ಆದ್ಮೇಲೆ ಅನುಭವ ಮಾಡ್ತಾ ಇರ್ತೀವಿ. ಅಂದ್ರೆ ಈ ರೀತಿ ಅಪರಿಮಿತವಾದಂತ ಬೇಹದ್ದಿನ ಸುಖ ಅನುಭವ ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಹೇಳಿ ನೋಡೋಣ. ಈಗ ಪ್ರಶ್ನೆಗೆ ಉತ್ತರ ಕೊಡಿ. ಈ ರೀತಿ ನಾವು ಆ ಸುಖ ನೀರಿನಿಗಿಂತ ಅಷ್ಟು ಪ್ರಮಾಣ, ಆಕಾಶದಲ್ಲಿನ ನಕ್ಷತ್ರಗಳಿಗಿಂತ, ಸಮುದ್ರದಲ್ಲಿದ್ದ ನೀರಿನಿಗಿಂತ ಅಪರಿಮಿತವಾಗಿ ಸಿಗಬೇಕು ಅಂತ ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು? ಏನ್ ಮಾಡ್ಬೇಕು ಚೆನ್ನಮ್ಮಕ್ಕವ್ರೆ? ಏನ್ ಮಾಡ್ಬೇಕು ಅಂದ್ರೆ ಬೇಹದ್ದಿನ ಸೇವೆ ಮಾಡ್ಬೇಕು. ಏನ್ ಮಾಡ್ಬೇಕು? ಪೂರ್ತಿ ವಿಶ್ವಕ್ಕೆ ಶಕ್ತಿಯನ್ನು ಕೊಡುವಂತ ಕೆಲಸವನ್ನ ಮಾಡ್ಬೇಕೇ ಬಿಟ್ರೆ, ಒಬ್ಬರಿಗೆ ಜ್ಞಾನ ಕೊಟ್ಟೆ, ಇಷ್ಟು ಜನರಿಗೆ ರಾಖಿ ಕಟ್ಟಿದ್ದೇನೆ, ಇಷ್ಟು ಟೋಲಿ ಮಾಡಿದ್ದೇನೆ ಅಂದಾಗ ಇಷ್ಟು ಬೇಹದ್ದಿನ ಸುಖದ ಅನುಭವ ನಿಮ್ಗೆ ಆಗೋದಿಲ್ಲ. ಹಾಗಂತ ಮನೇಲಿ ಕೂತ್ಕೊಂಡು ಬರೀ ತಪಸ್ ಮಾಡ್ತಾ ಕೂತ್ಕೊಳ್ಬೇಕು, ರಾಖಿ ಕಟ್ಲಿಕ್ಕೆ ಹೋಗ್ಬಾರ್ದು ಅಂತ ಅದನ್ನ ನಾವು ಹೇಳಲಿಲ್ಲ. ಅದನ್ನು ಕೂಡ ಮಾಡಬೇಕು. ಆದ್ರೆ ಯೋಗಕ್ಕಂತ ಪ್ರತಿದಿನ ಅಮೃತ ವೇಳೆ ಕೂತ್ಕೊಳ್ತಿರಲ್ಲ, ನುಮಾಶಾಮಲ್ ಕೂತ್ಕೊಳ್ತಿರಲ್ಲ, ಆವಾಗ ಸದಾಕಾಲ ಮನಸ್ಸೇನಿರ್ಲಿ? ಬೇಹತ್. ಅಂದ್ಮೇಲೆ 1 ಸೆಕೆಂಡಿನಲ್ಲಿ ನಿಮ್ಗೆ ಪದುಮದಷ್ಟು ಸಂಪಾದನೆ ಮಾಡ್ಲಿಕ್ಕೆ ಅವಕಾಶ ಇದೆ. ಏನಿದೆ? ಅವಕಾಶ ಇದೆ. ಅದನ್ನು ಉಪಯೋಗ ಮಾಡ್ಕೊಳ್ಬೇಕು, ಅಥವಾ ಒಂದು ದಿನಕ್ಕೆ 1 ರೂಪಾಯಿ ಉಪಯೋಗ ಸಂಪಾದನೆ ಮಾಡಬೇಕು.
ಅದಕ್ಕೆ ಬಾಬಾ ಒಂದು ಸುಂದರ ಉದಾಹರಣೆ ಹೇಳ್ತಾರೆ. ನಿಮ್ಮ ನಿಮ್ಮ ಮನೇಲಿ ಒಬ್ಬರು ಡಾಕ್ಟರ್ ಬಂದಿದ್ದಾರೆ. ಯಾರು ಬಂದಿದ್ದಾರೆ? ಡಾಕ್ಟರ್. ಓಕೆ. ಅವ್ರಿಗೆಲ್ಲ ಕೆಲಸನೂ ಕೂಡ ಬರ್ತದೆ. ನಿರಹಂಕಾರದಿಂದ ನೀವು ಹೇಳಿದ ಕೆಲಸ ಮಾಡ್ತಾರೆ. ಸರಿನಾ? ಅವರು ಸರ್ಜನ್, ಆರ್ಥೋಪೆಡಿಕ್ ಸರ್ಜನ್. ಆರ್ಥೋಪೆಡಿಕ್ ಅಂದ್ರೆ ಮೂಳೆ ಸರ್ಜನ್. ಸರಿನಾ? ಅವರಿಗೆ ನೀವು ಹಾಸ್ಪಿಟ್ಲಿಗೆ ಕಳಿಸಿದ್ರೆ ಒಂದಿನ 10 ಆಪರೇಷನ್ ಮಾಡ್ತಾರೆ. ಎಷ್ಟು ಆಪರೇಷನ್? ತುಂಬಾ ಫೇಮಸ್ ಇರೋದು ಒಂದು ಆಪರೇಷನ್ 1 ಲಕ್ಷ ತಗೊಳ್ತಾರ. ಎಷ್ಟು ತಗೊಳ್ತಾರೆ? 1 ಲಕ್ಷ. ನೀವು ಅವನು ಒಬಿಡಿಯಂಟ್ ಸ್ಟೂಡೆಂಟ್, ಅವನಿಗೆ ಊಟ ತಿಂಡಿ ಕೊಟ್ಟಾಯ್ತು, ನೀವು ಅವನಿಗೆ ಎಷ್ಟು ಕೆಲಸ ಕಳಿಸ್ತಿರೋ ಅವನು ಸಂಪಾದನೆ ಮಾಡಿದೆಲ್ಲ ನಿಮ್ಗೆ ಸಿಗ್ತದೆ. ಕಂಡೀಷನ್ ಅರ್ಥ ಆಯ್ತಾ? ನಿಮ್ಮನೆಗೆ ಯಾರು ಬಂದಿದ್ದಾರೆ? ಡಾಕ್ಟರ್. ಡಾಕ್ಟರ್. ಅವ್ರಿಗೆ ಊಟ ತಿಂಡಿ ಕೊಟ್ಟಾಯ್ತು. ಓಕೆ. ನೀವೇನು ಕೆಲಸ ಹೇಳಿದ್ರು ಅವ್ರು ಮಾಡ್ತಾರೆ. ಅವ್ರಿಗೆ ಕೆಲಸ ಮಾಡಿದ್ರೆ ಆ ಕರ್ಮದ ಫಲ ಯಾರಿಗೆ ಸಿಗ್ತದೆ? ಯಾರಿಗೆ ಸಿಗ್ತದೆ? ಯಾರು ಊಟ ತಿಂಡಿ ಕೊಡ್ತಿದ್ದೀರಾ ಅವ್ರು? ಅವ್ರಿಗೆ ಸಿಗ್ತದೆ, ನಿಮ್ಗೆ ಸಿಗ್ತದೆ. ಓಕೆ. ನೀವು ಎಂಥ ಬುದ್ಧಿವಂತರು, ಜಾಣರು ಅಂತಂದ್ರೆ ಅವರನ್ನ ನೀವು ಆಪರೇಷನ್ ಮಾಡ್ಲಿಕ್ಕೆ ಹಾಸ್ಪಿಟ್ಲಿಗೆ ಕಳಿಸೋದಿಲ್ಲ. ಎಲ್ಲಿ ಕಳಿಸ್ತೀರಿ? ಮನೆ ಒಳಗೆ ಇಟ್ಟು ಕಸ ಗುಡಿಸು, ನೆಲ ಒರೆಸು, ಪಾತ್ರೆ ತೊಳು, ಅಡಿಗೆ ಮಾಡು ಅಂತ. ಆಮೇಲೆ ಖುಷಿಯಾಗಿರ್ತೀರ. ಯಾಕೆ ಇಲ್ಲ. ಖುಷಿ ಆಯ್ತು? ಮನೆ ಕೆಲಸ ಮಾಡಿದ್ದಿಲ್ಲ. ಅಣ್ಣೋರೇ, ಆ ಅಣ್ಣವ್ರು ಬಂದ್ಮೇಲೆ ಒಳ್ಳೆ ಕೆಲಸ ಮಾಡ್ತಿದಾರೆ ಅಣ್ಣವ್ರೆ. ಅವ್ರು ಬಂದ ಮೇಲೆ ನಮ್ಮ ಮನೆ ಕೆಲಸದವ್ರನ್ನ ಮನೆ ಕಳ್ಸಿಬಿಟ್ಟೆ ತಿಂಗಳಿಗೆ 2,000 ರೂಪಾಯಿ ಉಳಿಸ್ತಾ ಇದ್ದೀನಿ. ಎಷ್ಟು ಉಳಿಸ್ತಾ ಇದ್ದೀರಿ ನೀವು? 2,000. ನೀವು ಬುದ್ಧಿವಂತರ ಹೌದು ಅಲ್ವಾ? ದಡ್ರು. ಆ? ದಡ್ರು. ದಡ್ರಾ? ಯಾಕೆ 2,000 ರೂಪಾಯಿ ಉಳಿಸಿಲ್ಲ? ನಿಮ್ ಕೆಲಸ ಎಲ್ಲ ಅವ್ನು ಮಾಡ್ಕೊಡ್ತಿದ್ದಾನಲ್ವಾ? ದಡ್ರ ಬುದ್ಧಿವಂತರು? ದಡ್ರು. ಹಾಗೆ ನಾವು ಇಲ್ಲೂ ಈಶ್ವರಿ ಜೀವನದಲ್ಲೂ ದಡ್ರೆ ಆಗ್ಬಿಟ್ಟಿದ್ವಿ. ನಮ್ಮ ಮನಸ್ಸನ್ನು ವಿಶ್ವ ಕಲ್ಯಾಣ ಕೊಡೋದು ಬಿಟ್ಬಿಟ್ಟು, ಬಾಬಾ ನನ್ನ ಮನಸ್ಸನ್ನು ಕೊಟ್ಟಿದ್ದೀನಿ, ನನ್ನ ಪತಿ ಸ್ವಲ್ಪ ಸಕಾಶ ಕೊಡು, ನನ್ನ ಮಗುಗೆ ಸ್ವಲ್ಪ ಸಕಾಶ ಕೊಡು. ಅಂದ್ರೆ ನಮ್ಮ ಅಪ್ಪನನ್ನು ಯಾವ್ದಕ್ಕೆ ಯೂಸ್ ಮಾಡ್ತಿದೀವಿ? ನಿಮ್ಮ ಸ್ವಾರ್ಥ. ಒಂದ್ ಆತ್ಮನಿಗೆ ಕೊಡ್ಲಿಕ್ಕೆ ಉಪಯೋಗ ಮಾಡ್ತಿದೀವಿ. ಹೌದಾ ಅಲ್ವೋ? ಅದಲ್ಲೂ ಕೂಡ ಸ್ವಾರ್ಥ ಬೇರೆ. ನನ್ನ ಪತಿ, ನನ್ನ ಮಗ, ನನ್ನ ಮಗಳು, ನನ್ನ ಸೆಂಟ್ರು ಅಂತ. ಹೌದಾ? ಅಂದ್ಮೇಲೆ ನಾವು ಬುದ್ಧಿಗಳಾದ್ವು, ಬುದ್ಧಿವಂತರಾದ್ವು. ಬುದ್ಧಗಳು. ಹೀಗೆ ಸೆಂಟ್ರು, ಪತಿ, ಮಕ್ಕಳು ಮಾಡ್ತಾ ಕೂತ್ಕೊಂಡ್ರೆ ನಿಮ್ಗೆ ಈ ರೀತಿ ಬೇಹದ್ದಿನ ಸುಖದ ಅನುಭವ ಆಗತ್ತಾ? ಪದಂ ಸಿಗತ್ತಾ? ಇಲ್ಲ. ಪ್ರತಿದಿನ ಇವತ್ತು ನನ್ನ ತಲೆನೋವು ಕಡಿಮೆ ಮಾಡು, ಇವತ್ತು ಚೀಟಿ ಹಣಕ್ಕೆ ವ್ಯವಸ್ಥೆ ಮಾಡು, ನನಗೆ ಬಿಲ್ಡಿಂಗ್ ಕಟ್ಕೊಡು ಅಲ್ವಾ? ಇದನ್ನೆಲ್ಲ ಹೇಳಿದಾಗ ತುಂಬಾ ಜನ ಬಾಬನ ಮಗಳಿಗೆ ಸಿಟ್ಟು ಬಂದ್ಬಿಡ್ತದೆ. ಅದ್ರ ವಾಸ್ತವಿಕ ಸತ್ಯ ಇದೇನೆ. ಎಲ್ಲಿವರೆಗೆ ನಿಮ್ಮ ಒಂದು ಮನೋಸ್ಥಿತಿಯನ್ನು ಚೇಂಜ್ ಮಾಡೋದಿಲ್ವೋ ಆತ್ಮೀಯರೇ, ಅಲ್ಲಿವರೆಗೆ ಅಪರಿಮಿತವಾದಂತ ಈಶ್ವರಿಯ ಸುಖದ ಅನುಭವ ನಿಮಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ನೀವು ಮಾಡ್ದೇನೆ ನಿಮ್ಮನ್ನ ಬಾಬಾ ನಿಮ್ಮನ್ನ ಫ್ರೆಂಡ್ ಆಗಿ ಮಾಡ್ಕೊಳ್ಳೋದಿಲ್ಲ. ಇದನ್ನು ಸ್ಪಷ್ಟವಾಗಿ ಗೊತ್ತಿರಲಿ. ಭಗವಂತನ ಯೋಜನೆ ಸಮಯದ ಅನುಸಾರ ಪಾತ್ರಕ್ಕೆ ತಕ್ಕಾಗಿ ನನ್ನನ್ನು ನಾನು ಚೇಂಜ್ ಮಾಡಿಕೊಂಡಾಗ, ಅಥವಾ ದಿನದಿಂದ ದಿನಕ್ಕೆ ಸಂಪೂರ್ಣವಾಗಿ ನಾನು ಈಶ್ವರನಿಗೆ ಸಮರ್ಪಣೆ ಆದರೆ ಮಾತ್ರ ಅವನು ನಿಮ್ಮನ್ನ ಸ್ನೇಹಿತನನ್ನಾಗಿ ಸ್ವೀಕಾರ ಮಾಡ್ತಾರೆ. ಹೊರತು ನೀವೇನು ಬೇಕಾದ್ರೂ ಹೇಳು, ನಾನು ಹೀಗೇ ಇರೋದು ಅಂತಂದ್ರೆ ಭಗವಂತ ನಿಮ್ಮನ್ನ ಸ್ನೇಹಿತನಾಗಿ ಸ್ವೀಕಾರ ಮಾಡೋದಿಲ್ಲ. ಹೇಳುವಂತ ವಿಷಯ ಸ್ಪಷ್ಟವಾಗಿ ಗೊತ್ತಿರ್ಲಿ. ಈಗ ತಪ್ಪು ನಂದು, ನಮ್ಮಪ್ಪಂದು. ನನಗೆ ಅನುಭವ ಆಗ್ತಾ ಇಲ್ಲ. ಕಾರಣ ಯಾರ್ದು? ಈ ರೀತಿ ನನ್ನ ಪಾತ್ರ ಇದೆ, ನೀವು ಹೀಗಿರ್ಬೇಕು, ನಾನು ಈ ರೀತಿ ಮಾಡ್ತಿದ್ದೇನೆ ಅಂತ ಬಾಬಾ ಹೇಳಿದ ಮೇಲೂ ಕೂಡ ನಾವು ಅದನ್ನು ಕೇಳಲಿಕ್ಕೆ ರೆಡಿ ಇಲ್ಲ, ನಮ್ಮ ವಿಧಿವಿಧಾನವನ್ನು ಚೇಂಜ್ ಮಾಡ್ಕೊಳ್ಳಿಕ್ಕೆ ರೆಡಿ ಇಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಮ್ಮಲ್ಲಿ ಪರಿವರ್ತನೆ ಆಗೋದಿಲ್ಲ. ಎಲ್ಲದಕ್ಕಿಂತ ಮುಖ್ಯವಾಗಿ ಭಗವಂತ ಮುರಳಿಯಲ್ಲಿ ಹೇಳುವಂತ ಭಾಷೆ ನಮ್ಗೆ ಅರ್ಥ ಆಗೋದಿಲ್ಲ. ಅವ್ರೇನ್ ಹೇಳ್ತಾರೆ ಅಂತ ನಮ್ಗೆ ಅರ್ಥನೇ ಆಗೋದಿಲ್ಲ. ಬಾಯಲ್ಲಿ ಮತ್ತೆ ಪದ್ಮ ಬಾಯಲ್ಲಿ ಮಾತನೇ ಹೊರತು ಆ ಅನುಭವ ನಮ್ಗೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ಮೇಲೆ ಇವಾಗ ಅನುಭವ ಮಾಡ್ಬೇಕೋ ಬೇಡ? ಮಾಡಬೇಕು. ಅಂದ್ಮೇಲೆ ಯಾರು ಚೇಂಜ್ ಆಗ್ಬೇಕು? ನಾನೇ ನಾನು ಚೇಂಜ್ ಆಗ್ಬೇಕೆ ಹೊರತು ನಾವು ಅಲ್ಲ. ಓಕೆನಾ? ಅದಕ್ಕೆ ಸ್ವಪರಿವರ್ತನೆ ಮಾಡೋದ್ರ ಕಡೆಗೆ ಹೆಚ್ಚಿನ ಗಮನವನ್ನ ಕೊಡಿ. ಓಕೆ? ಅಂಶ